ನನ್ನ ಮಗು ಎತ್ತಿರೋ ನನ್ನ ಮಗುಗೇನೆ ಟೈಮ್ ಕೊಡ್ಲಾರ್ದಂಗೆ ನಾನು ಕೆಲಸ ಮಾಡ್ತಾ ಇರ್ತೀನಿ. ಪ್ರತಿ ನೈಟು ಮಲಗಿದ್ರು ಕೂಡ ನನ್ನ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಏನ್ ಗೇಸ್ ಶುಭ ಕಾರ್ಯ ಮಾಡಿದಾಗೆಲ್ಲ ಮಳೆ ಬಂದ್ರೆ ಒಳ್ಳೇದಂತಾರೆ. ಬಿಸಿಲು ಮಳೆ ಬರ್ತಿದೆ ನೋಡಿ ಇಲ್ಲಿ ಫುಲ್ಲು ಹನಿಡೆಂಟ್ ಆಗಿದ್ದೀನಿ ಅಂದಾಗ ಹೆಂಗಿರ್ತೀನಿ ಅಂದ್ರೆ ಒಳ್ಳೆ ಏನೋ ಮಂಗ್ ಕೊಡೋ ಥರ ಡಿಪ್ರೆಷನ್ಗೆ ಹೋಗಿರ್ತೆ. ಎಲ್ಲಿ ಕುತ್ಕೊಂತೀನಿ ಅಲ್ಲೇ ಎಲ್ಲಿ ನಿಂತ ಅಲ್ಲೇ ಅವ್ರನ್ನ ಕರ್ಕೊಂಡು ನಾವಿವಾಗ ನಡ್ಕೊಂಡು ಹೋಗ್ತಾ ಇದೀವಿ. ಫುಲ್ಲು ಖುಷಿ ಇದೆ ಗೈಸ್, ಹೇಳ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಖುಷಿ ಇದೆ. ಬಂದ್ಬಿಟ್ಟಿದೆ. ಇವಾಗ ನಾನು ಏನೋ ಮಾಡಿದ್ದೀನಿ, ನಾನು ಸ್ಟ್ರಗಲ್ ಬಿದ್ದಿದ್ದು ನಾನು ಹೇಳಬಾರ್ದು, ಯಾಕಂದ್ರೆ ಅದು ಬಿಟ್ಟಾಕ್ಬಿಡ್ಬೇಕು. ಯಾಕಂದ್ರೆ ಸ್ಟ್ರಗಲ್ ಬಿದ್ದಿದ್ದು ಹೇಳಿದ್ರೆ ನನಗೆ ಒಂಥರ ಇಷ್ಟ ಆಗಲ್ಲ. ಅದು ಕೆಲವ್ರಿಗೆ ಹೆಂಗೆ ಗೊತ್ತಿಲ್ಲ, ನನಗೆ ಆ ಥರ ನಾನು ಏನೇ ಮಾಡಿದ್ರು ಏನೇ ಬಿಡ್ತೀನಿ. ಜಸ್ಟ್ ಈಗ ವಿಷ್ಣುನ್ ಮಲಗಿಸಿದ್ದೀನಿ. ಮನೆ ತುಂಬ ಮೆಸ್ ಆಗಿದೆ, ಮನೆ ಕ್ಲೀನ್ ಮಾಡಬೇಕು. ಎಗೇನ್ ನಾಳೆ ಬೇಗ ಎದ್ದು ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಒಳ್ಳೆ ಗರಿ ಗರಿ ಮಸಾಲೆ ದೋಸೆ, ಭೂಮಿ ರವೆ ಇಡ್ಲಿ, ಮಂಗಳೂರು ಬಜ್ಜಿ, ಎಲ್ಲರೂ ಮಸಾಲೆ ದೋಸೆ ತಿಂತಿದ್ದೀವಿ. ಸಕ್ಕತ್ತಾಗಿದೆ ಗೈಸ್, ಫುಲ್ಲು ಕ್ರಿಸ್. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಸ್ ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನೋಡ್ತಿದ್ರೆ, ಎಸ್ ಫೈನಲಿ ಆ ಡೇ ಬಂದೇ ಬಿಡ್ತೀವಿ. ಇವತ್ತು ನಮ್ದು ಸೈಟ್ ರಿಜಿಸ್ಟ್ರೇಷನ್ ಇದೆ ಗೈಸ್. ಸೊ ಹೋಗ್ತಾ ಇದೀವಿ. ವಿಷ್ಣು ಹಾಯ್ ಮಾಡು. ಹಾಯ್ ಮಾಡಿ. ಹಾಯ್. ಸೊ ಫುಲ್ ಜೋಶಲ್ಲಿದ್ದೀವಿ. ಹೋಪ್ ಎಲ್ಲ ಒಳ್ಳೇದಾಗಲಿ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಸೊ ಅಲ್ಲಿಂದ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಆದರೆ ಅಲ್ಲಿ ಕ್ಲಿಪ್ಪಿಂಗ್ಸ್ ತಗೊಂತೀವಿ, ಆಗಲ್ಲ ಬಿಕಾಸ್ ಎಲ್ಲ ಗೌರ್ಮೆಂಟ್ ಅಲ್ವಾ, ತೆಗಿಬೋದು. ಬಟ್ ಅಲ್ಲಿ ಮಾತಾಡೋಕ್ಕಾಗಲ್ಲ. ಬೇಕಾದ್ರೆ ವಿಡಿಯೋ ವಾಯ್ಸ್ ಬೇಕಾದ್ರೆ ಕೊಡ್ತೀವಿ ಗೈಸ್. ಎಸ್ ತುಂಬ ಎಕ್ಸೈಟೆಡ್ ಆಗಿದೆ. ಸೊ ಭೂಮಿ ಕೂಡ ಇಲ್ಲೇ ಇದ್ದಾರೆ. ಹಾಯ್ ಭೂಮಿ. ಏನು ಅನಿಸ್ತು? ಖುಷಿ ಆಗ್ತಿದೆ ಪಾಪ ಗೈಸ್. ನಮ್ಮ ಭೂಮಿ ಬೆಳಿಗ್ಗೆನೆ ಬಂದಿದ್ದಾಳೆ ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ. ಥ್ಯಾಂಕ್ ಯು ಚಿನಿ. ಬಾ. ಸರಿ ಗೈಸ್, ಬಾಯ್ ಅಂತೆ. ಅಲ್ಲಿ ಹೋಗಿ ಸಿಗ್ತೀವಿ ಗೈಸ್. ತುಂಬ ಖುಷಿಯಾಗಿದೆ ನಮಗಂತೂ. ಇವತ್ತಿನ ನಮ್ಮ ಡೇ ಫೈನಲಿ ಇಷ್ಟು ದಿವಸ ಕಾಯ್ದಿದ್ದಕ್ಕೂ ಸಾರ್ಥಕ ಆಯಿತು. ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಏನು ಎತ್ತ ಅಂತ ನಿಮಗೂ ತೋರಿಸ್ತೀವಿ. ಅನುಭವ ನಮಗೆ. ಓಕೆ ಸಿಗೋಣ. ಎಲ್ಲ ನಮ್ಮ ಬಂದ್ಮೇಲೆ ಮಾತಾಡೋದು ತುಂಬ ಇದೆ. ಸಿಗೋಣ ಗೈಸ್, ಬಾಯ್ ಗೈಸ್. ಫೈನಲಿ ನಾವು ರಿಜಿಸ್ಟರ್ ಆಫೀಸ್ ಹತ್ರ ಬಂದ್ವಿ. ಅಂಬಿ ಹೋಗಿದ್ದಾನೆ ಅಲ್ಲಿ, ಅವ್ರನ್ನ ಕರ್ಕೊಂಡು ನಾವಿವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ಲು ಖುಷಿ ಇದೆ ಗೈಸ್, ಹೇಳ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಖುಷಿ ಇದೆ. ಬಾ ಭೂಮಿ. ಭೂಮಿ ಹೋಗ್ತೀನಿ ಅಂತಂದ್ಲು, ಬಟ್ ಅವಳಿದ್ರೆ ನನಗೇನೋ ಒಂಥರ ಖುಷಿ, ಅದಕ್ಕೋಸ್ಕರ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದ್ಸತಿ ಓದ್ಬೋದು, ಒಂದ್ಸತಿ ಏನ್ ಬೇಡ, ಒಂದ್ಸತಿ ಹೋದ್ರೆ ಸಾಕು. ಗೇಸ್ ಶುಭ ಕಾರ್ಯ ಮಾಡಿದಾಗೆಲ್ಲ ಮಳೆ ಬಂದರೆ ಒಳ್ಳೇದಂತಾರೆ. ಬಿಸಿಲು ಮಳೆ ಬರ್ತಿದೆ ನೋಡಿ ಇಲ್ಲಿ ಫುಲ್ಲು ಹನಿ ಹನಿ ಬೀಳ್ತಿದೆ. ಬಿಸಿಲಲ್ಲೂ ಕೂಡ ಮಳೆ ಬರ್ತಿದೆ. ಇಲ್ಲೆಲ್ಲ ನೋಡಿ ಬಿಸಿಲು ಮಳೆ ಬರ್ತಿದೆ. ಇಷ್ಟು ಬಿಸಿಲಿದ್ರು ಕೂಡ ಗೇಸ್ ಏನು ಗೊತ್ತಾ, ವಿಷ್ಣು ಹುಟ್ಟಿ ನಾವು ಹಾಸ್ಪಿಟ್ಲಿಂದ ಮನೆ ಒಳಗೆ ಕರ್ಕೊಂಡು ಬರ್ಬೇಕಾದ್ರೇನೋ ಅಷ್ಟೇ ಇದೇ ರೀತಿ ಸೇಮ್ ಬಿಸಿಲು ಮಳೆ ಬಂದಿತ್ತು. ಆಗ ಕಾಮನ ಬಿಲ್ ಕೂಡ ಬಂದಿತ್ತು. ಇವನ್ನ ಕರ್ಕೊಂಡು ನಾವು ಡಿಸ್ಚಾರ್ಜ್ ಆಗಿದ್ದಾರೋ ಟೈಮಲ್ಲಿ. ಈಗಲೂ ಅಷ್ಟೇ ನಾವು ಸೈಟ್ ರಿಜಿಸ್ಟ್ರೇಷನ್ಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ಕೆಲಸ ಇತ್ತು, ಪೇಪರ್ಸ್ತು. ಸೊ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವಾಗಲೂ ಅಷ್ಟೇ ಬಂತೀನಿ, ಆಚೆ ಬಂದು ನೋಡ್ತೀನಿ ಬಿಸಿಲು ಮಳೆ ಬರ್ತೈತೆ. ಫುಲ್ ಶಾಕ್ ಆಯ್ತು ನನಗೆ, ಏನಪ್ಪ ಇಷ್ಟು ಬಿಸಿಲು, ಈ ಮಳೆ ಬರ್ತೈತೆ, ಹನಿ ಹನಿ ಬರ್ತೈತೆ ಅಂತ ಹೇಳಿ. ಆಗಲೇ ವೀಡಿಯೋ ಮಾಡಬೇಕಿತ್ತು, ನಿಂತೆ ಹೋಯ್ತು. ಈಗ ವೀಡಿಯೋ ಮಾಡಿದ ತಕ್ಷಣ ವಿಷ್ಣು ಹುಟ್ಟಾಗಲೂ ಅಷ್ಟೇ ಗೈಸ್ ಬಂದಿತ್ತು ಮಳೆ. ಕಾಮನ ಬಿಲ್ಲು ನಾನು ತುಂಬ ವರ್ಷ ಆದಮೇಲೆ ನೋಡಿದ್ದು ಅಂದರೆ, ನಮ್ಮ ವಿಷ್ಣು ಹುಟ್ಟಿದಾಗ ಕಾರಲ್ಲಿ ಬರ್ಬೇಕಾದ್ರೆ ಕಾಮನ ಬಿಲ್ ಕಾಣಿಸಿತ್ತು. ವಿಷ್ಣುವನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಬರೋ ಟೈಮಲ್ಲಿ, ಅಂದರೆ ಮಾರ್ಚ್ 12ನೇ ತಾರೀಕಲ್ಲಿ ಮಂಗಳವಾರ ಅನ್ಸುತ್ತಾಗ ಆವಾಗ ಮಳೆ ಬಂದಿತ್ತು. ಇವಾಗಲೂ ಅಷ್ಟೇ ಇವತ್ತು ಮಳೆ ಬರ್ತೈತೆ ಸೈಟ್ ತೊಗೊಬೇಕಾದ್ರೆ. ಒಳ್ಳೇದಾಗುತ್ತೆ ಅಂತ ಶುಭ ಸೂಚನೆ ದೇವ್ರ ಕಡೆಯಿಂದ. ಹಲೋ ಹಾಯ್ ನೋಡಿ ಗೈಸ್. ನಮ್ಮ ಏನಾದರೂ ಬೇಕಾ? ಹೊಟ್ಟೆ ಹಸಿತಿದ್ಯಾ? ಹಾಂ ಏನು ಬೇಡವಾ? ಏನೋ ಬೇಕಂತ ಹೇಳು, ನಾನು ಕುಡಿಸ್ತೀನಿ. ಏನು ಬೇಕಾದ್ರೆ ಕೇಳ್ತೀನಲ್ಲ, ತಿನ್ಬೇಕನ್ಸಿದ್ದೆಲ್ಲ ಕೊಡ್ತಿದ್ದಾರೆ. ಏನು ಬೇಕಂದ್ರೆ ಎಷ್ಟು ಕೇಳ್ತೀನಿ ಗೈಸ್, ಏನು ಬೈಕೆ ಅಂತ. ಒಂದೊಂದು ಬೈಕೆ ಆದರೂ ಹೇಳ್ದೆ ತೀರ್ಸೋದಕ್ಕೆ ಅಂತ. ಎಷ್ಟಾದರೂ ಪರವಾಗಿಲ್ಲ, ನಾನು ತೀರಿಸ್ತೀನಿ ಹೇಳು. ಇಲ್ಲ ಏನಿಲ್ಲ ಅಂಥದ್ದು ಬೈಕೆ. ತಿಂತಾನೆ ಇರ್ತೀನಲ್ಲ, ಕೊಡಿಸ್ತಾನೆ ಇರ್ತಾಳೆ, ತಿಂತಾನೆ ಇರ್ತೀನಿ. ಏನು ಬೈಕೆ ಅದು? ಏನು ತಿನ್ನೋ ಕೆಜಿ ಗಟ್ಟಲೆ ತಿನ್ನೋರ್ಗಟ್ಲೆ ಇರ್ತಾಳೆ. ಫೈನಲ್ ಅಂದ್ರೆ ಅವಳು 200 ರೂಪಾಯಿ ಲಾಸ್ಟ್. ಅಷ್ಟೇ ಗೈಸ್, ಗೋಲ್ಗಪ್ಪ ಬೇಕು ಅಂತಂದರೆ ಕರ್ಕೊಂಡೋಗಿ ಗೋಲ್ಗಪ್ಪ ಎಷ್ಟು ಬೇಕು ಅಷ್ಟು ತಿಂದ್ರು. ಅವಾಗ ತಿಂದ ನಮ್ಮ ಮಗು ಮೂವ್ಮೆಂಟ್ ಮಾಡ್ತಿದ್ಲು. ಐಸ್ ಕ್ರೀಮ್ ತಿಂದ ತಕ್ಷಣ ಫುಲ್ ಮೂವ್ಮೆಂಟ್ ಮಾಡ್ತಿತ್ತು ಬೇಬಿ. ಅದೆಷ್ಟು ಚೆನ್ನಾಗಿ ಕಾಣೋದು ಗೊತ್ತಾ ಗೈಸ್ ಅವಳು ಬೇಬಿ ಮೂವ್ಮೆಂಟು. ಇವಾಗ ಹೋಗ್ಬೇಕು ಫೈನಲ್ ಲಾಸ್ಟ್. ಈಗ ನಂದು ನನ್ನ ಯಜಮಾನ್ರದ್ದು ಫೋಟೋ ಬರುತ್ತೆ ಇವಾಗ ಪೇಪರ್ ಮೇಲೆ. ಅಷ್ಟೇ ಅಲ್ಲ ಅಣ್ಣ, ಸೈನ್ ಆಗುತ್ತೆ ಅಷ್ಟೇ. ಇವನೇನ ಅವರು ಅವ್ರಿಗೆ ಒಳ್ಳೇದಾಗ. ಥ್ಯಾಂಕ್ ಯು. ಆದಷ್ಟು ನಮ್ಮ ಅದಕ್ಕೆ ಮನೆ ಕಟ್ಟಿ
ಗ್ರೂಪ್ ರೇಷನ್ ಕರಿಯೋದೇನು ಕರೀಲಿಲ್ಲ ಅಂದ್ರೆ ನಾನು ಹೋಗ್ತೀನಿ. ಕರಿಯೋದ್ ಬೇರೆನಾ? ಕರಿಯೋದೇನಿಲ್ಲ, ಆಗಾಗ ನಾವೇ ಹೋಗಿ ನೋಡ್ಕೊ ಬರ್ತಿರ್ತೀವಲ್ಲ ಅಲ್ಲಿ ಕಟ್ಟೋದೇ. ಹಾಗಾಗಲ್ಲ, ಪ್ರತಿದಿನ ಬರ್ಬೇಕು. ಕಟ್ಟಿದ್ಮೇಲೆ ಪ್ರತಿ ದಿವಸ ನಮ್ಮ ಮನೆ ಹತ್ರನೇ ಬರ್ಬೇಕು ನೀನು, ಆಯ್ತಾ? ಅಲ್ಲ ಕಟ್ಟದಾಗೆಲ್ಲ ಹೋಗಿ ನೋಡ್ಕೊಂಡು ಈ ತರ ಇವಾಗ ಹಾಕ್ಸಿದ್ವಿ. ನಾವು ಬೆಂಗಳೂರಲ್ಲಿ ಕಟ್ಟದೆ ಗೈಸ್, ಅವರು ಮಡಿಕೇರಿಯಲ್ಲೇ 3-4 ಮನೆ ಇದೆ. ಏನಿಲ್ಲ, ಕಾಫಿ ತೋಟ. ಆಯ್ತು, ದೇವ್ರ ಮೇಲೆ ಹಣೆ ಇಟ್ಬಿಟ್ಟು ಹೇಳು. ಅಂದ್ರೆ ಸೈಟ್ ಅಂದ್ರೆ ಜಾಸ್ತಿ ಅಂದ್ರೆ ದೊಡ್ಡದಾಗಿ 2 ಮನೆ ಇದೆ, 3-4 ಸೈಟ್ ಇದೆ. 3-4 ಸೈಟ್ ಏನಿಲ್ಲ, 2 ಸೈಟ್ ಇರೋದು. 2 ಸೈಟು 2 ಮನೆ ಸಾಕಲ್ಲ ಗೈಸ್? 4 ಅದೇ ಸೈಟ್ ಅಲ್ಲೇ ಮನೆ ಕಟ್ಟಿರೋದು, ಇರೋ ಸೈಟ್ ಅಲ್ಲೇ 2 ಮನೆ ಕಟ್ಟಿರೋದು, ಕಾಫಿ ತೋಟ ಐತೆ ಅಷ್ಟೇ. ಸಾಕಲ್ಲ? ಅಂದ್ರೆ ನಾವು ಸ್ವಂತ ದುಡಿದು ತಗೊಳೋದಕ್ಕೂ ಅವ್ರ ಅಪ್ಪ ಅಮ್ಮ ಮಾಡಿದಕ್ಕೂ ತುಂಬಾ ಈ ಮಾತು ನಾನು ಮೆಚ್ತೀನಿ ಗೈಸ್, ಈ ಮಾತು ನಾನು ಮೆಚ್ತೀನಿ. ಕರೆಕ್ಟಾಗಿ ಅವ್ರದ್ದು ಶಾಶ್ವತ ಅಲ್ಲ ಗೈಸ್, ಅದು ಅವರು ಕಷ್ಟಪಟ್ಟು ಮಾಡಿದ್ದೆ. ಇವಾಗ ನೋಡಿ, ನಾವೇನೇ ಮಾಡಿಟ್ರು ಅದು ವಿಷ್ಣುಗೆ ಶಾಶ್ವತ ಅಲ್ಲ. ಅವ್ನಿಗಷ್ಟು ಖುಷಿನೂ ಕೊಡಲ್ಲ ಅದು. ಅದೇ ಅವ್ನು ಸ್ವಂತ ದುಡಿದು ಅವ್ನು ತಗೊಂತಾನೆ, ಅವಾಗ ಫೀಲ್. ಇವಾಗ ನೋಡಿ, ನಾವು ಸ್ವಂತ ದುಡ್ಡು ಯಾರ ಹತ್ರನೂ 1 ರೂಪಾಯಿ ಇಸ್ಕೊಳ್ಳಾರ್ದೆ ನಾನು ನನ್ನ ಗಂಡ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ತಗೊಂತಾರದಲ್ಲ, ಅದು ಪ್ರೌಡ್ ಅನ್ಸುತ್ತೆ. ಅದು ದುಡ್ಡು ಸೇವ್ ಮಾಡಿ ಆಟೋಲ್ ಬರ್ಬೇಕಾದ್ರೆ ನಾನು ಫುಲ್ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದೆ ಗೈಸ್, ಅಷ್ಟು ಖುಷಿ ಆಗ್ತಿತ್ತು. ನನಗೂ ಅಷ್ಟೇ, ನನಗೆ ಅಪ್ಪ ಅಮ್ಮ ಮಾಡಿಟ್ಟಿರೋದಾಗ್ಲಿ ಇಲ್ಲ ಅತ್ತೆ ಗಂಡನ ಮಾಡಿಟ್ಟಿರೋದಾಗ್ಲಿ ನಾನು ಆಸೆ ಪಡಲ್ಲ. ನಾ ಏನಾದ್ರೂ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದೊಂದು, ನೀನ್ ಸ್ವಂತವಾಗಿ ಮಾಡು, ಏನೇ ಮಾಡಿದ್ರು ನೀನ್ ಸ್ವಂತವಾಗಿ ಆಸೆ ಪಡು, ಬೇರೆಯವ್ರದ್ದು ಯಾವತ್ತೂ ಆಸೆ ಪಡಬೇಡ. ಅದಕ್ಕೆ ಆಸೆ ಪಡಲ್ಲ. ಎಲ್ಲರೂ ಒಂದು ಗೂಡ್ದಾಗ ಮಾತಾಡ್ತಾರೆ, ಫನ್ ಮಾಡ್ತಾರೆ, ಬಟ್ ನಾವು ಒಂದು ಗೂಡ್ದಾಗ ಬುದ್ಧಿ ಕಲಿತೀವಿ, ನಮಗ್ ನಾವೇ ಜೀವನ ಅಂದ್ರೆ ಏನು ಅಂತ ಹೇಳ್ಕೊಂತೀವಿ. ನಾನು ಅವಳಿಗೆ ಪ್ರಾಬ್ಲಮ್ಸ್ ಇದ್ರೆ ಅವಳಿಗೆ ಸೊಲ್ಯೂಷನ್ ಕೊಡ್ತೀನಿ. ಈ ರೀತಿ ನಾವು ಬೇರೆದು ಅಂದ್ರೆ ಮಾತಾಡಕ್ ಹೋಗಲ್ಲ, ಜೀವನದ ಬಗ್ಗೆ. ಸೊ ನಾನು ಅವಳಿಗೆ ಹೇಳಿರೋದು ಒಂದೇ, ಬೇಡ ಅವ್ರು ಎಷ್ಟಾದ್ರೂ ಇರ್ಲಿ ಅವ್ರದ್ದು ಆಸ್ತಿ, ಅದು ನಿನಗೆ ಬೇಡ, ನೀನು ನಿನ್ನ ಗಂಡ ಸ್ವಂತ ಮಾಡ್ರಿ, ಸೊ ಕಷ್ಟಪಟ್ಟು ವ್ಲಾಗ್ಸ್ ಮಾಡ್ರಿ ಅಂತ ಹೇಳ್ತೀನಿ. ಆದ್ರೂ ಮಾಡಲ್ಲ, ಬೈರಿ ಮಾಡ್ತೀನಿ. ಗೈಸ್, ಯಾರಾದ್ರೂ ಒಬ್ಬ ವ್ಯಕ್ತಿ ಒಂದು ವ್ಲಾಗ್ಸ್ ಮಾಡು ಅಂತ ಫೋರ್ಸ್ ಮಾಡೋದು ನೋಡಿದ್ದೀರಾ? ನಾನು ಅವಳಿಗೆ ಅಷ್ಟು ಫೋರ್ಸ್ ಮಾಡ್ತೀನಿ ಗೈಸ್, ವ್ಲಾಗ್ಸ್ ಮಾಡು ಅಂತ. ಮಾತೇ ಕೇಳಲ್ಲ. ನಾನು ಎಷ್ಟು ಹೇಳ್ತೀನಿ, ಭೂಮಿ ಮಾಡು, ಭೂಮಿ ಏನು ಒಂದು 10 ನಿಮಿಷ 15 ನಿಮಿಷ ಜನಗಳಿಗೋಸ್ಕರ ಟೈಮ್ ಕೊಡು, ಮಾಡು, ನೀನು ಇಷ್ಟಪಡ್ತಾರೆ, ಲೈಕ್ ಮಾಡ್ತಿದ್ದಾರೆ ಅಂತಂದ್ರೆ ಅದು ನಿನ್ನ ಪುಣ್ಯ. ಎಲ್ಲರಿಗೂ ಈ ಆಪರ್ಚುನಿಟಿ ಸಿಗಲ್ಲ ಅಂತ ಹೇಳ್ತೀನಿ, ಆಗಲ್ಲ ಅಂತಾಳೆ. ಏನು ಮಾಡಲಿ? ಅದಕ್ಕೆ ಹೋಗ್ಲಿ ಬಿಡು, ಅವಾಗ ಇವಾಗ ಒಂದು ಆದಾಗಲೇ ಮಾಡು ಅಂತೇಳಿ ಬಿಟ್ಟಿದ್ದೀನಿ. ಹೇಳೋಷ್ಟು ಹೇಳ್ತೀನಿ. ನಾನು ಮಗು ಆದ್ಮೇಲೆ ಜಾಸ್ತಿ ಮಾಡ್ತಿರ್ತೀನಿ, ಇದೇ ಮದುವೆ ಆದ್ಮೇಲೆ ಜಾಸ್ತಿ ಮಾಡ್ತೀನಿ ಅಂದ್ಲು, ಆಮೇಲೆ ಮಗು ಪ್ರೆಗ್ನೆಂಟ್ ಆದ್ಮೇಲೆ ಜಾಸ್ತಿ ಮಾಡ್ತೀನಿ, ಪ್ರೆಗ್ನೆಂಟ್ ಆದ್ಮೇಲೆ ಡೆಲಿವರಿ ಆದ್ಮೇಲೆ ಜಾಸ್ತಿ ಮಾಡ್ತೀನಿ. ಪ್ರೆಗ್ನೆಂಟ್ ಆಗಿದ್ದೀನಿ ಅಂದಾಗ ಹೆಂಗಿರ್ತೀನಿ ಅಂದ್ರೆ ಒಳ್ಳೆ ಏನೋ ಮಂಗ್ ಕೊಡೋ ಥರ ಡಿಪ್ರೆಷನ್ ಹೋಗಿರ್ತಾರೆ. ಎಲ್ಲಿ ಕುತ್ಕೊಂತೀನಿ ಅಲ್ಲ, ಎಲ್ಲಿ ನಿಂತ್ಕೊಂತೀನಿ ಅಲ್ಲ, ಏನು ತಿಂತೀನಿ ಅಂದ್ರೆ ಅಷ್ಟೇ. ನಮ್ಮ ಅತ್ತೆ ಅಂತೂ ಬೈತಿರ್ತಾಳೆ, ಎಷ್ಟು ಆ್ಯಕ್ಟಿವ್ ಆಗಿರ್ಬೇಕು ನೀನು ಈ ಟೈಮಲ್ಲಿ, ಎಷ್ಟು ಆ್ಯಕ್ಟಿವ್ ಆಗಿರ್ಬೇಕಂತ. ನಾನೇನಿಲ್ಲ, ಮಲಗಕ್ಕೆ ಬಿಡಲ್ಲ ಗೈಸ್. ನಾನು ಅವಳಿಗೆ ಉಗ್ರು ಕಟ್ ಮಾಡ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ವೀಕ್ ನಾನೇ ಕಟ್ ಮಾಡ್ತೀನಿ. ಕಟ್ ಮಾಡಿದೀನಿ ನೋಡು, ಎಷ್ಟು ಅವಾಗ ಎಷ್ಟು ದೊಡ್ಡದಿದ್ದಿ, ಕಟ್ ಮಾಡ್ದಂಗೆಲ್ಲ ಬರ್ತಿರುತ್ತೆ. ಇದನ್ನು ಕಟ್ ಮಾಡ್ತೀನಿ ನಾನು, ಬಿಡಲ್ಲ ಗೈಸ್, ಇದನ್ನು ಕಟ್ ಮಾಡ್ತಿರ್ತೀನಿ. ಯಾಕಂದ್ರೆ ಅಲ್ಲಿ ಎಲ್ಲ ಹಾಸ್ಪಿಟ್ಲ್ಗೆ ಹೋದಾಗ ಬೈತಿರ್ತಾನೆ. ಅವನು ಆರಾಮ, ಅವ್ನು ಏನು ಗೊತ್ತಾಗ್ತೈತೋ ಗೊತ್ತಿಲ್ಲ ಗೈಸ್, ಆರಾಮಾಗಿದ್ದಾನೆ. ಇವತ್ತು ನಮ್ಮ ಅದಕ್ಕೆ ಎಲ್ಲರಿಗೂ ಯಾರ್ಯಾರು ಏನೇನು ಮಾತಾಡಿದೋ ಎಲ್ಲ ಏರಿಯಾಕ್ಕೆ ಹೋಗಿ ಸ್ವೀಟ್ ಕೊಡೋದು. ನಾನಂತೂ ಖುಷಿ. ಆಕ್ಚುಲಿ ಬಿಟ್ಟು ಹೋಗ್ತಿದ್ವಿ ನಾವಲ್ಲಿ. ನನಗೆ ಏನೋ ಮನ್ಸಿಗೆ ಬರ ಇವಳನ್ನ ಬಿಟ್ಟು ಹೋಗ್ತಾ ಇದ್ರೆ, ಬೇಡ ಇರ್ಲಿ, ಬಾ 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 ಅಂತಲೇ ಇಲ್ಲ ಅವಳು ಬಾ 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 ಅಂತ ಕರಿತೇವ್ರ. ನಾವೆಲ್ಲರೂ ಈಗ ಊಟ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ತುಂಬಾ ಹೊಟ್ಟೆ ಹಸಿದಿದೆ. ಹಾಯ್ ಮಾಡು. ಹಾಯ್ ಹಾಯ್ ಹಾಯ್. ಅಂಬಿ ಫುಲ್ಲು ಫ್ರಸ್ಟ್ರೇಷನಲ್ಲಿ ಇದ್ದಾನೆ. ಬೆಳಿಗ್ಗೆಯಿಂದ ನಿಂತು ಅವನಿಗೆ ಸಾಕಾಗಿದೆ. ಹಾಯ್ ಮಾಡು. ಸೊ ಇವಾಗ ಊಟ ಆರ್ಡ್ರ್ ಮಾಡಿದ್ದೀವಿ ಗೈಸ್, ತಿನ್ಕೊಂಡು ಹೋಗೋಣ. ಅಲ್ಲಿ ಹೋದ್ಮೇಲೆ ಸಿಕ್ಕಿ ಮಾತಾಡ್ತೀವಿ ಗೈಸ್. ಈಗ ಸಂಗೀತ ಅನ್ನೋ ಒಂದು ನ್ಯೂ ಚಾಟ್ಸ್ನ ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ ಟೇಸ್ಟ್ ಆಗಿದೆ ಹೆಂಗಿದೆ. ಚೆನ್ನಾಯ್ತಾ? ನೀವು ಟೇಸ್ಟ್ ನೋಡಿ ಪವನಣ್ಣ. ಮಂಜು ನೀನು ನೋಡು. ಚೆನ್ನಾಗಂದು ಸ್ಪೂನ್ ಚೆನ್ನಾಗಿದೆ, ಟ್ರೈ ಮಾಡು. ಹೆಂಗಿದ್ಯಾ ಅಣ್ಣ? ಹೆಂಗಿದೆ ಪವನಣ್ಣ? ಒಳ್ಳೆ ಗರಿ ಮಸಾಲೆ ದೋಸೆ, ಭೂಮಿ ರವೆ ಇಡ್ಲಿ, ಮಂಗಳೂರು ಬಜ್ಜಿ, ಎಲ್ಲರೂ ಮಸಾಲೆ ದೋಸೆ ತಿಂತಿದ್ದೀವಿ. ಸಕ್ಕತ್ತಾಗಿದೆ ಗೈಸ್, ಫುಲ್ಲು ಕ್ರಿಸ್ಪಿ. ಅವ್ನು ನೋಡಿದ್ರೆ ತಿನ್ನಕ್ಕೆ ಬಿಡ್ತಾಯಿಲ್ಲ ಅವ್ರ ಅಪ್ಪಗೆ, ಹಠ ಮಾಡ್ತಿದ್ದಾನೆ. ಟೇಸ್ಟ್ ನೋಡ್ಬಿಟ್ಟು ಹೇಳಿ. ಮಸ್ತಾಗಿದೆ ಗೈಸ್. ಹೆಂಗಿದೆ ಟೇಸ್ಟ್? ನಾವೀಗ ಐಸ್ ಕ್ರೀಮ್ ಬುಕ್ ಮಾಡಿದ್ವಿ. ಇನ್ನೊಂದು ಜಾಮೂನ್ ಐಸ್ ಬರೋದಿದೆ, ಅದೊಂದ್ಸತಿ ಟ್ರೈ ಮಾಡೋಣ. ಇದು ಸ್ವಲ್ಪ ತಿನ್ನು. ಆಮೇಲೆ ಲೆಮನ್ ರೈಸ್ ಹಾಗೂ ಇದೇನು ಕಡಲೆಪುರಿ ರೈಸಾ, ಅದೊಂದು ಆರ್ಡರ್ ಮಾಡಿದ್ವಿ. ಲೆಮನ್ ರೈಸ್, ಕಡಲೆಪುರಿ. ನೋಡಿ ಗೈಸ್, ಇದನ್ನು ಜಾಮೂನ್ ಐಸ್ ಅಂತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಾನು ತಿಂದಿಲ್ಲ,
ನಾನು ನಾರ್ಮಲ್ ಐಸ್ ಕೊಡೋಲ್ಲಿ ಅವರಿಗೆ. ಈಗ ಸ್ವೀಟ್ಸ್ ತೊಗೊತಾ ಇದ್ದೀವಿ. ಯಾಕೆ ಅಂತ ಗೊತ್ತು ಭೂಮಿಗೆ. ನಮ್ಮ ಬಗ್ಗೆ ಮಾತಾಡಿರೋರು ಬಾಯಿ ಸ್ವಲ್ಪ ಸಿಹಿ ಮಾಡೋಣ ಅಂತ. ಎಲ್ಲರೂ ಖಾರ ಹಾಕ್ತಾರೆ, ನಾವು ಇಲ್ಲ. ಚೆನ್ನಾಗಿರ್ಲಿ, ಅವರು ಚೆನ್ನಾಗಿರ್ಲಿ. ಇನ್ನೂ ಸ್ವಲ್ಪ ಮಾತಾಡ್ಲಿ, ನಾವು ಇನ್ನೂ ಸ್ವಲ್ಪ ಮೇಲೆ ಹೋಗ್ಲಿ. ಸ್ವೀಟ್ ತಿಂದ್ರೆ ಸ್ವಲ್ಪ ನಮ್ಮ ಬಗ್ಗೆ ಮಾತಾಡ್ಲಿ ಅಂತ ಸ್ವೀಟ್ ತಗೊಂಡೋಯ್ತಾ ಇದ್ದೀವಿ. ಎಲ್ಲರಿಗೂ ಅಲ್ಲ, ಕೆಲವೊಬ್ರೊಬ್ರು ಅಲ್ಲಿ ಇರೋರು ಒಳ್ಳೆಯವ್ರು ಇರ್ತಾರೆ ಗೈಸ್, ನಮ್ಮ ಮಿತಾ ಬಯಸೋರು. ಅವ್ರಿಗೂ ಸಿಹಿ ಮಾಡೋಣ, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಆಡ್ಕೊಳ್ಳೋರು ಬಾಯಿ ಸಿಹಿ ಆಗಲಿ ಅಂತ ಅಲ್ಲ. ಸ್ವೀಟ್ ತಗೊತಾ ಇದ್ದೀವಿ ನಾವು ಈಗ. ಸ್ವೀಟ್ ಶಾಪಲ್ಲಿ ಇದ್ದೀವಿ. ಹಾಂ ಕೇಳಿಸ್ತಿಲ್ಲ. ಹಾಂ ನಮ್ಮ ಅತ್ತೆ ಎಲ್ಲರಿಗೂ ಸ್ವೀಟ್ ಕೊಡಕ್ಕೆ ಬಂದವ್ರೆ. ಎಲ್ಲರಿಗೂ ಸ್ವೀಟ್ ಕೊಡ್ತಾವ್ರೆ ಸೈಡ್ ತಗೊಂಡಿರೋದಕ್ಕೆ. ಹಾಯ್ ಇನ್ನ ಎಲ್ಲಿ ಕಮ್ಮಿ ಜನ ಇದ್ದಾರ? ಬಾ ಒಳಗಡೆ, ಒಳಗಡೆ ಅಂತ ಆಚೆ. ಫುಲ್ ಖುಷಿ ನಮ್ಮ ಅತ್ತಿಗೆ ಸೈಡ್ ತಗೊಂಡಿದ್ದಕ್ಕೆ. ಸಣ್ಣ ಏನೋ ಸೂರಿ ಸಣ್ಣ ಸೊ ನಮ್ಮ ಅಕ್ಕೆ ಮನೆ ಇಲ್ಲೇ ಇತ್ತು, ಈ ಬಿಲ್ಡಿಂಗು. ನಮ್ಮ ಅಣ್ಣನ ಇಲ್ಲೇ ಲವ್ ಮಾಡ್ತಿದ್ದು. ಅದಕ್ಕೆ ಫಸ್ಟು ಇಲ್ಲಿ ಆಲ್ಮೋಸ್ಟ್ ಆಗ್ಲಾರೋರು ಸ್ವಲ್ಪ ಜನ ಇದ್ದಾರೆ, ನಮ್ಮನ್ನ ಪಾಪ ಇಷ್ಟಪಡೋರು ಸ್ವಲ್ಪ ಜನ ಇದ್ದಾರೆ ನಮ್ಮ ಅಕ್ಕೆನ. ಸೊ ಅದಕ್ಕೆ ಫಸ್ಟ್ ಅವಳು ಇಲ್ಲೇ ಸ್ವೀಟ್ ಕೊಡ್ತಾ ಇರೋದು ಎಲ್ಲರಿಗೂ. ಹಾಯ್ ಮಾಡಿ ಚಂದಣ್ಣ. ನಮ್ಮ ಅಣ್ಣ ನಮ್ಮ ತಮ್ಮ ವಿಡಿಯೋದಲ್ಲಿ ಹೆಂಗಿರ್ತಾನೆ ನೋಡಿ, ರಿಯಲ್ ಆಗಿ ಹೆಂಗಿದ್ದಾನೆ. ಜಸ್ಟ್ ಈಗ ಮನೆಗೆ ಬಂದೆ. ಎಲ್ಲರಿಗೂ ಅಲ್ಲಿ ಸ್ವೀಟ್ ಕೊಟ್ಟು ನಮ್ಮ ಹಳೆ ಮನೆ ಹತ್ರ ಇದ್ವಲ್ಲ ಅಲ್ಲಿ, ಹಾಗೆ ಅಲ್ಲಿ ಅಂಬಿಯವರ ಅಮ್ಮ ಇದ್ದಾರಲ್ಲ, ಅವ್ರ ಅಣ್ಣನ ಮನೆ ಕೂಡ ಅಲ್ಲೇ ಇರೋದು, ಅಂಬಿಯವ್ರ ಮಾವನ ಮನೆ ಕೂಡ ಅಲ್ಲೇ ಇರೋದು. ಸೊ ಅಲ್ಲೆಲ್ಲರಿಗೂ ಸ್ವೀಟ್ ಕೊಟ್ಟು ಇವಾಗ ಜಸ್ಟ್ ಮನೆಗೆ ಬಂದಿದ್ದೀವಿ. ಅಂಬಿ ಈಗ ಆಚೆ ಹೋಗಿದ್ದಾನೆ, ಒಂದಷ್ಟು ಜನ ಜೆರಾಕ್ಸ್ ಮಾಡಿಸ್ಕೊಂಬರ್ಬೇಕಿತ್ತು ಅಂತ ಹೇಳಿ. ಅಲ್ಲಿ ನೋಡ್ರಿ, ಅವ್ನು ಆಂಜನೇಯ ಕೈ ಮುಗಿಯೋಕೆ ಹೋಗ್ತಿದ್ದಾನೆ ಗೈಸ್. ಅವ್ನು ಪ್ರತಿ ಸತಿ ಹೀಗೆ ಮಾಡ್ತಾನೆ ಅವನು. ಯಾಕೆ ಅಂತಂದ್ರೆ ನಾನು ಎಲ್ಲಾದರೂ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಆಚೆ ಹೋದರೆ ಫಸ್ಟು ಆಚೆಯಲ್ಲಿ ಮಗುನ ನಿಲ್ಲಿಸಿ ಅವನಿಗೆ ದೃಷ್ಟಿ ತೆಗೆದು ಒಳಗೆ ಕರ್ಕೊಬಂದು ಅವನ ಆಂಜನೇಯನ ಹತ್ರ ಕೈ ಮುಗಿಸ್ತೀನಿ. ಸೊ ಇವಾಗಲೂ ಅಷ್ಟೇ ಹೋಗಿ ತುಂಬ ಹೊತ್ತಾದ್ಮೇಲೆ ಆಚೆ ಬಂದಿದ್ದೀವಲ್ಲ, ಅವನು ಕೈ ಮುಗಿಯೋಕ್ಕೆ ಅಂತ ಹೋಗ್ತಿದ್ದಾನೆ. ನೋಡೋಣ ಅವ್ನು ಕೊನೆಗೆ ಹೊತ್ತಿ ಕೈ ಮುಗಿತಾನೆ ಇಲ್ವಾ ಅಂತ ತೋರಿಸ್ತೀನಿ ತಡ್ರಿ ಗೈಸ್. ಅವ್ನು ಹತ್ತುತ್ತಾನೆ ಇಲ್ವಾ, ಫೈನಲಿ ಸರ್ಕಸ್ ಮಾಡ್ತಾನೆ, ಹತ್ತುತ್ತಾನೆ. ಎಷ್ಟೋ ಸತಿ ಹತ್ತಿ ತಾನೇ ಆಶೀರ್ವಾದ ತೊಗೊತಾ ಇರ್ತಾನೆ. ಈಗ ಜಸ್ಟ್ ಬಂದ್ವಿ. ನಾಳೆ ಮಂಗಳವಾರ ಆಗಿರೋದ್ರಿಂದ, ನಾಳೆ ಆಂಜನೇಯನ ವಾರ ಆಗಿರೋದ್ರಿಂದ ಇವಾಗ ಸಂಜೆ ಅಂಬಿ ಬಂದು ಶಿವನ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸ್ಕೊ ಬರ್ತೀನಿ ಅಂತ ಹೇಳಿದ್ದಾನೆ. ಬಟ್ ನಾಳೆ ನಾವು ಆ ಪೇಪರ್ಸ್ನ ತೊಗೊಂಡೋಗಿ ಆಂಜನೇಯನ ದೇವಸ್ಥಾನದ ಹತ್ರ ನಾಳೆ ಆಂಜನೇಯ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಗೈಸ್. ಯಾಕೆಂದರೆ ನಮಗೆ ಅವ್ರ ಆಶೀರ್ವಾದದಿಂದನೇ ನಾವು ಸೈಟ್ ತೊಗೊಂಡಿರೋದ್ರಿಂದ ಫಸ್ಟು ನನ್ನ ಬಾಸ್ ಹತ್ರ ಹೋಗಿ ನಾನು ಅಂಬಿ ಆ ಪೇಪರ್ಸ್ನಿಟ್ಟು ಪೂಜೆ ಮಾಡಿಸಿ ಅವ್ರ ಆಶೀರ್ವಾದ ತೊಗೋಬೇಕು. ಮೇನ್ಲಿ ಇಷ್ಟು ಬೇಗ ಆಗೋಕ್ಕೆ ಕಾರಣ ಅವ್ರನ್ನ ನಾವು ಬೇಡ್ಕೊಂಡಿದ್ಕೇನೆ. ಸೊ ದೇವ್ರನ್ನ ನಂಬಿ ಮನುಷ್ಯರಿಗಿಂತ ಸೊ ದೇವ್ರು ಎಲ್ಲನೂ ಕೊಡ್ತಾನೆ. ನಾನು ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸೊ ಫಸ್ಟು ನಾನು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಗೈಸ್. ಸೊ ನಿಮ್ಮ ಹತ್ರ ಮಾತಾಡೋದಿನ್ನು ತುಂಬಾ ಇದೆ, ಮಾತಾಡ್ತೀನಿ. ಅಂಬಿ ಬರಲಿ. ಸೊ ಅವನೊಂದು ಸ್ವಲ್ಪ ಜೆರಾಕ್ಸ್ ತಗ್ಸ್ಕೊಬರೋಕ್ಕೆ ಅಂತೇಳಿ ಹೋಗಿದ್ದಾನೆ. ಮೂಮೆಂಟ್ ಹೆಂಗಾಗ್ತಿದೆ ಅಂದರೆ ನನಗೆ ಕನಸು ನನಗೊಂದು ಫೀಲ್ ಮಾಡೋಕ್ಕಾಗ್ತಾಯಿಲ್ಲ ಗೈಸ್. ಸೊ ನನಗೆ ಸ್ವಲ್ಪ ಟೈಮ್ ಬೇಕು, ಆಗ್ತಿಲ್ಲ ನನ್ನ ಕೈಲಿ ಆ ಖುಷಿ ತಡ್ಕೊಳ್ಳೋಕ್ಕೆ ಗೈಸ್. ತುಂಬ ಖುಷಿ ಆಗ್ತಿದೆ. ಸೊ ಅಂಬಿ ಬಂದಮೇಲೆ ಮಾತಾಡ್ತೀನಿ, ಇಲ್ಲ ಅಂತಂದರೆ ನಾನು ಎಮೋಷನ್ ಆಗಿಬಿಡ್ತೀನಿ ಗೈಸ್. ಅಂಬಿ ಜೆರಾಕ್ಸ್ ಮಾಡಿಸ್ಕೊಂಡು ಬಂದ ತಕ್ಷಣ ಸಿಗುವ ಗೈಸ್. ಮತ್ತೆ ಅಲ್ಲಿವರೆಗೂ ವೀಡಿಯೋ ನೋಡ್ತಾ ಇರಿ ಗೈಸ್. ಫೈನಲಿ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಅಂಬಿಗೋಸ್ಕರನೇ ವೆಯ್ಟಿಂಗ್. ಅವ್ನು ಬಂದ ತಕ್ಷಣ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಬೇಕು. ಬಿಕಾಸ್ ನಾನು ಇವತ್ತಿನ ಈ ವ್ಲಾಗಲ್ಲಿ ನಾನು ತುಂಬ ಹೇಳ್ಕೋಬೇಕು ಅಂತ ಇದ್ದೀನಿ ಆ್ಯಂಡ್ ಕಾಯ್ತಾ ಇದ್ದೀನಿ ಕೂಡ. ಹೌದು, ಅಂಬಿ ಬೇಗ ಬಂದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ನನ್ನ ಮನಸ್ಸಲ್ಲಿರೋದನ್ನ ಎಲ್ಲನೂ ಹೇಳಬೇಕು ಅಂತ ಅವನಿಗೋಸ್ಕರ ಕಾಯ್ತಾ ಇದ್ದೀನಿ ನಾನು, ಅಂಬಿ ಬರಲಿ ಅಂತೇಳಿ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಈಗ ವಿಷ್ಣುನ ಮಲಗಿಸಿದ್ದೀನಿ. ಮನೆ ತುಂಬ ಮೆಸ್ ಆಗಿದೆ, ಮನೆ ಕ್ಲೀನ್ ಮಾಡಬೇಕು. ಎಗೇನ್ ನಾಳೆ ಬೇಗ ಎದ್ದು ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಇಷ್ಟೆಲ್ಲ ಕೆಲಸ ಇದೆ. ಅದಕ್ಕಿಂತ ಮುಂಚೆ ನಿಮ್ಮೊಟ್ಟಿಗೆ ಒಂದು ಸ್ವಲ್ಪ ಮಾತಾಡಬೇಕು. ಅಂಬಿ ಬಂದ ಮೇಲೆ ಒಟ್ಟಿಗೆ ಮಾತಾಡೋಣ ಅಂಥೇಳಿ ಅಂಬಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದ ತಕ್ಷಣ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಅಲ್ಲಿವರೆಗೂ ನೋಡ್ತಾ ಇರಿ. ಈಗ ಜಸ್ಟ್ ಅಂಬಿ ಬರ್ತಾ ನಮ್ಮಮ್ಮ ಸಾಂಬಾರು ಕಟ್ ಕಳಿಸಿದ್ದಾರೆ. ಹಾಗೆ ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಸಾರು ತಿಂತಾ ಇದ್ದೀನಿ ಗೈಸ್.
ತುಂಬಾ ಹೊಟ್ಟೆ ಹಸಿತಿತ್ತು, ಅಲ್ಲಿ ತಿಂದಿದ್ದೆ ಲಾಸ್ಟು. ಸೊ ಅದಕ್ಕೋಸ್ಕರ ಇವಾಗ ತಿಂತಾ ಇದ್ದೀನಿ. ತಿಂದು ಸಿಗ್ತೀನಿ ಗೈಸ್, ಆಮೇಲೆ ಮಾತಾಡೋಣ. ಫೈನಲಿ ಅಂಬಿ ಬಂದಿದ್ದಾನೆ, ಇಬ್ಬರು ಕೂತು ಮಾತಾಡ್ತೀವಿ. ಊಟ ಮಾಡಿ ಗೈಸ್, ಅಷ್ಟರಲ್ಲಿ ನೀವು ಕೂಡ ಊಟ ಮಾಡಿ. ಸೊ ಗೈಸ್, ನೆನೆ ನೈಟು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ನಾವು ಎಷ್ಟೇ ಪ್ರಯತ್ನ ಪಟ್ಟರು. ಯಾಕೆ ಅಂತಂದ್ರೆ ಊಟ ಮಾಡಿ ಹಾಗೆ ಮಲ್ಕೊಂಡ್ಬಿಟ್ವಿ. ಒಂದು ತುಂಬ ಟೈರ್ಡ್ ಆಗಿಬಿಟ್ಟಿದ್ವಿ. ಇನ್ನೊಂದು ವಿಷ್ಣು ತುಂಬ ಆಟ ಮಾಡ್ತಾ ಇದ್ದಾನೆ. ನೆನ್ನೆ ಮಲಗಿಸಿ ಅವನ್ನ ಮಲಗಿಸೋದ್ರಲ್ಲಿ 1 ಗಂಟೆ 1:30 ಆಗಿಬಿಟ್ಟಿತ್ತು. ನೆನ್ನೆ ಅಷ್ಟು ಲೇಟಾಗಿ ಮಲಗಿಸಿದ್ದೀವಿ ಅವನ್ನ. ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅಂಬಿ ಹೇಳ್ತಾ ಇದ್ರ ಬಗ್ಗೆ ನೆಮ್ಮದಿಯಾಗಿ ಕೂತು ಆರಾಮಾಗಿ ನಾಳೆ ಮಾಡೋಣ ಬಿಡು, ಅವನ್ನ ಮಲಗಿಸೋಣ ಅಂತೇಳಿ. ತುಂಬ ಲೇಟ್ ಆಗಿತ್ತು, ಹಾಗೆ ಮಾಡ್ಕೊಂಡ್ವಿ. ಇವಾಗ ಮತ್ತೆ ಇವಾಗಲೂ ಟೀಟೆ ಮಾಡ್ತಿದ್ದ ಅಂತೇಳಿ ಅಲ್ಲಿ ಭೂಮಿ ನೋಡ್ಕೊಳಕ್ಕೆ ಕೊಟ್ಬಿಟ್ಟು ಇವಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಎಸ್, ಇವಾಗ ಬಂದರೆ ಏನಪ್ಪ ಅಂತಂದರೆ ಫೈನಲಿ ರಿಜಿಸ್ಟ್ರೇಷನ್ ಆಯಿತು. ನಾವು ಇಷ್ಟು ದಿವಸ ಹೇಳ್ತಿದ್ದಿದ್ದು ಎಲ್ಲ ಮುಗೀತು. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಇಲ್ಲಿಂದ ಗಾಯ್ಸ್ ಹೋಗ್ತಾ ಇದ್ವಲ್ಲ, ಅಳ್ತಾವಳೆ. ನಾನು ಯಾಕೆ ಅಳ್ತಾಳಪ್ಪ ಸುಮ್ನೆ ಅಂತ ನನಗೆ ತುಂಬ ಖುಷಿ ಆಯಿತು. ಏನು ಇನ್ಸಿಡೆಂಟ್ ಆಗಿತ್ತು ಅಂತಂದರೆ, ನಮ್ಮ ದೊಡ್ಡಮ್ಮ ಇದ್ದಾರಲ್ವ, ನಮ್ಮ ಅಮ್ಮವ್ರ ಅಕ್ಕ. ಸೊ ಅವ್ರು ಯಾರೋ ಗೊತ್ತಿಲ್ಲ, ಅವರ ತಂಗಿನೋ ಗೊತ್ತಿಲ್ಲ, ಹೋಗ್ತಿದ್ರಂತೆ. ನಮ್ಮ ಊರಲ್ಲಿ ಯಾರೋ ಒಬ್ರು ಇದ್ರು. ಅಂದರೆ ಹಳ್ಳಿ ಕಡೆ ಎಲ್ಲ ಗೊತ್ತಲ್ಲ ನಿಮಗೆ, ಅಷ್ಟು ನಾಲೆಜ್ ಇರಲ್ಲ. ಇದರಿಂದ ಇಷ್ಟು ಅಮೌಂಟ್ ಬರ್ಬೋದು ಹಂಗೆ ಹಿಂಗೆ ಅಂತ ಏನಂತ ಮಾತಾಡಿದ್ರಪ್ಪ ಅಂತಂದರೆ, ಇವ್ರು ಹೇಳಿದ್ರಂತೆ, ಇವಳು ಕಾವ್ಯ ಅಲ್ವಾ, ನಮ್ಮ ಅಮ್ಮನ ಹೆಸರು ಹೇಳ್ಬಿಟ್ಟು ಅವ್ರ ಮಗಳೆಲ್ಲ ರೀಲ್ಸ್ ಮಾಡ್ತಾ ಇರ್ತಾರಲ್ಲ ಅಂತಂದಿದ್ದಕ್ಕೆ ಅಲ್ಲಿ ಪಕ್ಕದಲ್ಲಿ ಯಾರೋ ಇರೋ ಆಂಟಿ ಹೇಳಿದ್ರಂತೆ, ಅವು ಬರೀ ರೀಲ್ಸ್ ಮಾಡ್ತಾವಷ್ಟೇ, ಒಂದು 10-20 ಸಾವಿರ ಬರುತ್ತೆ, ಅದಕ್ಕೆ ಹಂಗೆ ಆಡ್ತಾವು ಅಂತ ಹೇಳಿದ್ರಂತೆ. ಸೊ ಅವ್ರಿಗೆ ಇದು ಉತ್ತರ ಅಂತಾನೆ ಹೇಳ್ಬೋದು. ಸೊ ನಾನು ರಿಜಿಸ್ಟ್ರೇಷನ್ ಆಗೋವರೆಗೂ ಈ ಮಾತನ್ನ ನಾನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ, ಅಂಬಿಗೂ ಹೇಳಿರ್ಲಿಲ್ಲ ನಾನು ಈ ಥರ ಆಡ್ಕೊಂಡಿದ್ರು ಅಂತ ಹೇಳಿ. ನಾನು ಹೋದಾಗ ನಮ್ಮ ಅಮ್ಮ ಹೇಳಿದ್ರು, ಈ ಥರ ಅಂದಿದ್ರಂತೆ, ನಿಮ್ಮ ದೊಡ್ಡಮ್ಮ ಹೇಳ್ತಿದ್ರು ಅಂತ. ಸೊ ನೋಡಿ, ಯೋಚನೆ ಮಾಡಿ ದಟ್ ಇಸ್ಕೊಂಡು. ಸೊ ಯೋಚನೆ ಮಾಡಿ ಅವ್ರ ಮೆಂಟಾಲಿಟಿ ಹೆಂಗಿರ್ಬೇಡ. ಯಾರೋ ಒಬ್ರು, ನಾವೇ ಅಂತ ನಮ್ಗೆ ಯಾರೇ ರೀಲ್ಸ್ ಕಂಟೆಂಟ್ ಕ್ರಿಯೇಟರ್ ಯಾರೇ ಕೂಡ ರೀಲ್ಸ್ ಮಾಡ್ತಿದ್ರು ಕೂಡ ತುಂಬಾನೇ ಒಂದು ಕೀಳಾಗಿ ನೋಡ್ತಾರೆ. ಸೊ ಇವತ್ತು ದೇವ್ರ ಸತ್ವಾಗ್ಲೂ ನಾವು ಇವತ್ತು ತಗೊಂಡಿರೋ ಸೈಟಿಗೆ ಮುಕ್ಕಾಲು ಭಾಗ ನಮಗೆ ಸೋಷಿಯಲ್ ಮೀಡಿಯಾನೇ ಕಾರಣ. ಸೊ ಅಷ್ಟು ದೊಡ್ಡ ಸೈಟ್ ತಗೊಂಡಿದೀವಿ ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಪವರ್ ಇರಬೇಡ ಸೋಷಿಯಲ್ ಮೀಡಿಯಾದು ಅಂತ ಅಲ್ವಾ ಅಂಬಿ? ಏನೋ ನೋಡೋರ್ಗೆ ಏನ್ ಇವು ವಿಡಿಯೋಸ್ ಮಾಡ್ತವೆ ಕಾಂಜಿ ಪಿಂಜಿ ಅಂತ ಅನ್ಕೋಬಹುದು. ಅವರು ನೋಡ್ಕೊಂಡು ಆ ಕ್ಷಣಕ್ಕೆ ನಗ್ತಾರೆ, ಬಟ್ ಇಲ್ಲಿ ನಮಗ್ ಗೊತ್ತಿರುತ್ತೆ ಅದೇನಂತ. ಅದಕ್ಕೋಸ್ಕರ ಜನಕ್ಕೆ ನಾವು ಪ್ರೂವ್ ಮಾಡ್ಬೇಕಾಗಿಲ್ಲ. ಬ್ಯಾಕ್ ಟು ಬ್ಯಾಕ್ ಫೋನ್ ಬಂದ್ರೆ ಬ್ಯಾಕ್ ಟು ಬ್ಯಾಕ್ ಬರ್ತೇವೆ ಅಷ್ಟೇ ಗೈಸ್. ಸೊ ಜನಗಳ ಗೊತ್ತಿರಲ್ಲ ಅದೇನು ಎತ್ತ ಅಂತ ಹೇಳ್ಬಿಟ್ಟು, ನಮಗ್ ಮಾತ್ರ ಗೊತ್ತಿರುತ್ತೆ ಅದರಿಂದ ಎಷ್ಟು ಇನ್ಕಮ್ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ಕಮ್ ಬಗ್ಗೆ ಬಿಡಿ ಇವಾಗ, ಸೈಟೇ ಅದೇ ಹೇಳ್ತಾರದು. ಈಗ ನಾವು ತಗೊಂಡ್ರ ಸೈಟ್ ಇವಾಗ ಅವ್ರಿಗೆ ಉತ್ತರ. ಯಾಕೆ ಅಂತಂದ್ರೆ ಅವ್ರು ನಮ್ ವಿಡಿಯೋಸ್ ನೋಡ್ತಾರಂತೆ, ಬಟ್ ನೋಡ್ಬಿಟ್ಟು ಬರೀ 10-20 ಸಾವಿರ ರೂಪಾಯಿಗೋಸ್ಕರ ಯಾರ್ ಗೈಸ್ ಅಷ್ಟು ಕಷ್ಟಪಡ್ತಾರೆ ವ್ಲಾಗ್ಸ್ ಮಾಡೋದನ್ನ, ಯಾರ್ ಗೈಸ್ ಅಷ್ಟು ಫೇಮಸ್ ಆಗ್ಬೇಕು ಅಂತ ಕಷ್ಟಪಡ್ತಾ ಇರ್ತಾರೆ ಪ್ರತಿಯೊಬ್ರು. ಸೊ ದಿಸ್ ಇಸ್ ದ ಸೋಷಿಯಲ್ ಮೀಡಿಯಾ ಪವರ್. ಯಾರೋ ಒಬ್ರನ್ನ ವಿಡಿಯೋಸ್ ಮಾಡ್ತಾರೆ, ಅವ್ರದೇನು ಅಂತ ಜಡ್ಜ್ ಮಾಡಕ್ ಹೋಗ್ಬೇಡಿ. ಸೊ ಇದರಿಂದ ತುಂಬಾನೇ ಇದೆ ಇನ್ಕಮ್. ಸೊ ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನನಗಂತೂ ಸೈಟ್ ತಗೊಂಡಾಗ ನನ್ಗೆ ಎಲ್ಲನೂ ಮೈಂಡಲ್ಲಿ ಬಂದೋಯ್ತು ಗೈಸ್. ನಾವು ಕಷ್ಟಪಟ್ಟಿರೋ ದಿನಗಳು, ನನ್ನ ಗಂಡಂಗೆ ಆಡಿರೋ ಮಾತುಗಳು, ನಾನು ಸ್ಟಾರ್ಟಿಂಗ್ ಮದುವೆ ಆಗ್ಬೇಕಾದ್ರೆ ನನ್ಗೆ ಒಂದೊಂದು ಮಾತು ಕೂಡ ಅಲ್ಲಿ ಒಂದೊಂದು ಪೇಪರ್ ಸೈನ್ ಆಗ್ತಿದ್ರು, ನನ್ ಫುಲ್ ಕಿವಿ ಒಳಗಡೆ ಗುಯ್ ಗುಡ್ತಿತ್ತು. ನಾನು ಇಲ್ಲಿಂದ ಆಟೋಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ತುಂಬಾ ಎಮೋಷನ್ ಆದೆ. ನಾನು ಹೆಂಗ್ ಇದ್ದಿದ್ ಲೈಫ್ ಹೆಂಗ್ ಆಗ್ತಿದ್ಯಲ್ಲಪ್ಪ ದೇವ್ರೆ ಅಂತ ಫುಲ್ ಖುಷಿ ಪಟ್ಟೆ. ನಾನು ಅಷ್ಟೇ ಕಷ್ಟಪಡ್ತೀನಿ ಗೈಸ್, ನಾನು ಸುಳ್ಳು ಹೇಳಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ವಿಡಿಯೋಸು, ಪ್ರಮೋಷನ್ನು, ಒಂದೊಂದು ಟೈಮ್ ಎಷ್ಟು ಟೈಮ್ ನನ್ನ ಮಗು ಎತ್ತಿರೋ ನನ್ನ ಮಗುಗೇನೆ ಟೈಮ್ ಕೊಡ್ಲಾರ್ದಂಗೆ ನಾನು ಕೆಲಸ ಮಾಡ್ತಾ ಇರ್ತೀನಿ. ಪ್ರತಿ ನೈಟು ಮಲಗಿದ್ರು ಕೂಡ ನನ್ನ ತಲೆಯಲ್ಲಿ ಓಡ್ತಾನೆ ಇರುತ್ತೆ, ಏನ್ ಸ್ಕ್ರಿಪ್ಟ್, ಏನ್ ಕಾನ್ಸೆಪ್ಟ್, ನೆಕ್ಸ್ಟ್ ಏನ್ ವ್ಲಾಗ್ ಮಾಡ್ಬೇಕು, ಹೆಂಗ್ ಬರೋದು. ಜನರ ಕಣ್ಣಿಗೆ ಇವ್ರೇನಪ್ಪ ಇಷ್ಟು ದುಡಿತಾರ ಅಂತ ಅಂದ್ಬಿಟ್ಟು ನಾವಲ್ಲಿ ಅಲ್ಲ, ಬರ್ತಾರ ಸ್ಟ್ರಗಲ್ ಯಾರಿಗೂ ಕಾಣಲ್ಲ. ಅಷ್ಟು ಕಷ್ಟಪಟ್ಟಿದೀವಿ, ಅಷ್ಟು ಮಾತುಗಳನ್ನ ಅನುಭವಿಸಿದೀವಿ. ಇವತ್ತು ನಾವು ಚೆನ್ನಾಗಿರೋದಕ್ಕೆ ಕೆಲವು ಜನ ಅಂತಂದ್ರೆ ನಾವು ಚೆನ್ನಾಗಿರೋದಕ್ಕೆ ಬಂದ್ ಮಾತಾಡಿಸ್ತಾರೆ. ಅದೇ ನಾವು ಚೆನ್ನಾಗಿಲ್ಲ ಅಂತಂದ್ರೆ ಪ್ರೀತಿ ಮಾಡೋರು ಬಾಳೆ ಇಷ್ಟು ಅಂತ ಆಡ್ಕೊಂಡ್ಬಿಡ್ತಿದ್ರು. ಬಟ್ ನಮಗೆ ತುಂಬಾನೇ ಪ್ರೌಡ್ ಫೀಲ್ ಇದೆ ದಟ್ ಪ್ರೀತಿ ಮಾಡಿ ನಾವು ಇಷ್ಟಾದ್ರೂ ಬದುಕ್ತಿದೀವಲ್ಲ ಅಂತೇಳಿ. ಇವಾಗ ಇವ್ರ ಫ್ಯಾಮಿಲಿ ಕಡೆನೂ ಅಷ್ಟು ರಿಚ್ ಇಲ್ಲ, ನಮ್ಮ ಫ್ಯಾಮಿಲಿ ಕಡೆನೂ ಅಷ್ಟು ರಿಚ್ ಇಲ್ಲ, ಯಾರ್ದು ಕೂಡ ಬ್ಯಾಕ್ ಸಪೋರ್ಟ್ ಇಲ್ಲ ನಮ್ಗೆ. ನಾವು ಸೈಟ್ ತಗೋಬೇಕಾದ್ರೆ ಯಾರು ಬಂದ್ ನಮ್ ಜೊತೆ ಓಡಾಡಿಲ್ಲ. ನಮ್ಗೆ ಏನೇ ಆದ್ರೂ ಎಲ್ಲ ನಾವೇ ಓಡಾಡಿದೀನಿ ಎಲ್ಲದಕ್ಕೂ. ಎಷ್ಟು ಕಷ್ಟಪಟ್ಟು ಓಡಾಡಿದ್ದಾನೆ ಅಂತಂದ್ರೆ ಅಂಬಿ, ನನ್ಗೆ ದೇವ್ರ ಸತ್ವ ನಾನು ಬ್ಲಾಗ್ ಮಾಡ್ಬೇಕಾದ್ರೆ ಪ್ರತಿ ಬ್ಲಾಗ್ ಅಲ್ಲಿ ನೀವು ನೋಡೇ ಇರ್ತೀರ. ರೀಸೆಂಟ್ ಆಗಿ ಬಿಟ್ಟಿರೋ ಬ್ಲಾಗ್ ಅಲ್ಲಿ ಅಂಬಿ ಇಲ್ಲ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾನೆ ಅಂತಾನೆ ಹೇಳ್ತಿದ್ದೆ. ಯಾಕಂದ್ರೆ ಅವ್ನ ಒಬ್ನೇ ಓಡಾಡ್ಬೇಕು, ಬಿಕಾಸ್ ನಮ್ ಜೀವನ ಚೆನ್ನಾಗಿ ಸಪೋರ್ಟ್ ಇಲ್ಲ ಗೈಸ್. ಯಾರ ಸಪೋರ್ಟ್ ಇದ್ರೆ ಬಿಡಪ್ಪ, ನಮ್ಗೆ ಅವ್ರು ಐದಾರ ಧೈರ್ಯ ಅಂತಂದ್ರೆ ನಮ್ಗೆ ಧೈರ್ಯ ಕೊಡೋರು ಯಾರಿಲ್ಲ. ಯಾಕಂದ್ರೆ ನಮ್ಗೆ ಇವಳಿಗೆ ನಾನ್ ಧೈರ್ಯ ಹೇಳ್ಬೇಕು, ಅವಳು ನನಗೆ ಧೈರ್ಯ ಹೇಳ್ಬೇಕು, ಅಷ್ಟೇ ಇಲ್ಲಿ ನಡೀತಾ ಇರೋದು. ಏನೋ ನನ್ನ ಮಗ ಒಂದೊಂದ್ ಪೇಪರ್ ಸೈನ್ ಹಾಕ್ಬೇಕಾದ್ರೂ ನನ್ನ ಮನ್ಸಲ್ಲಿ, ನನ್ನ ಹಾರ್ಟ್ ಅಲ್ಲಿ ಚಿಟ್ಟೆಗಳು ಓಡಾಡ್ತಿತ್ತೇನೋ ಅನ್ನೋ ಒಂದು ಫೀಲ್ ಇತ್ತು ಗೈಸ್. ಅಷ್ಟು ಖುಷಿ ಆಗ್ತಿತ್ತು ನನಗೆ. ನಿಮ್ಗೆ ಅನ್ಸ್ಬೋದು ಇದು ದೊಡ್ಡದಲ್ಲ, ಬಿಕಾಸ್ ಸೈಟ್ ಇರೋರಿಗೆ ಏನು ಅನ್ಸಲ್ಲ. ಬಟ್ ಸೈಟ್ ಇಲ್ಲ ಅಂದ್ರೆ ಫಸ್ಟ್ ಪ್ರಾಪರ್ಟಿ ತಗೊಂಡವ್ರ ಮನ್ಸಲ್ಲಿ ಆ ಖುಷಿ ಇದೆಯಲ್ಲ,
ಅದು ಹೆಂಗ್ ಗಾಯ್ಸ್ ಯಾವುದೇ ವಸ್ತು ತಗೊಂಡ್ರು ಸ್ಟಾರ್ಟಿಂಗ್ ತಗೊಂತೀವಲ್ಲ ಖುಷಿನೇ ಬೇರೆ. ನಾನು ಗಾಡಿ ತಗೊಂಡಿದ್ದಲ್ಲ ಸ್ಟಾರ್ಟಿಂಗ್ ನನ್ ಏನು ಫಸ್ಟ್ ಟೈಮ್ ಹೊಸ್ದಾಗಿ ಏನಾರು ತಗೊಂಡಿದ್ದ ಅದು ಗಾಡಿ ತಗೊಂಡ ಗಾಯ್ಸ್ ನನ್ ಮಲ್ಲಿಗೆ ಇಲ್ಲ ಗೊತ್ತಾ. ಅಂತಂದ್ರೆ ನಾವು ಸೈಟ್ ಪರ್ಚೇಸ್ ಮಾಡಿದಾಗ ಯೋಚನೆ ಮಾಡಿ ನಮ್ ಮನ್ಸಿಗೆ ಎಷ್ಟು ಖುಷಿ ಆಗ್ತಿರ್ಬೋದು ನಮ್ ಜಾಗದಲ್ಲಿ ನಿಂತು ಥಿಂಕ್ ಮಾಡಿ. ಸೊ ನಾವ್ ಇನ್ನು ಮದ್ವೆ ಆಗಿ ಈ November 24 ಬಂದ್ರೆ 3 ವರ್ಷ ಆಗುತ್ತೆ. 3 ವರ್ಷದಲ್ಲಿ ನಾವ್ ಇಷ್ಟು ಕಷ್ಟಪಟ್ಟು ಮನೆ ಲೀಸ್ಗೆ ಹಾಕಿಸ್ಕೊಂಡು, ಈ ಮನೆ ನಾವು ಆಲ್ರೆಡಿ ಲೀಸ್ಗೆ ಹಾಕಿಸ್ಕೊಂಡು 2 ವರ್ಷ ತುಂಬಿ 3 ವರ್ಷ ರನ್ನಿಂಗ್ ಇದೆ. ಮತ್ತೆ ನಾವು ಕಂಟಿನ್ಯೂ ಮಾಡಿದೀವಿ ಮನೆಗೆ ಲೀಸಿಗೆ ಕಷ್ಟಪಟ್ಟು 2 ಐಫೋನ್ ತಗೊಂಡು ಒಂದು ಕ್ಯಾಮ್ರಾ ತಗೊಂಡು. ಇಲ್ಲ ಸ್ಟ್ರಗಲ್ ಇಂದಾನೆ ಜೀವನ ನಡೀತಿದೆ ಗೈಸ್ ನಮ್ದು. ಇವಾಗ್ಲೂ ಅಷ್ಟೇ, ಇವಾಗ ಸೈಟ್ ತಗೊಂಡಿವಲ್ಲ ಇವಾಗ್ಲೂ ನಾವೇನ್ ಫ್ರೀ ಆಗಿ ಕುಂತಿಲ್ಲ. ಇವಾಗ್ಲೂ ಸ್ಟ್ರಗಲ್ ಇರೋದು, ಯಾಕಂದ್ರೆ ಸಾಲ ಕಟ್ಬೇಕು. ಮತ್ತೆ ಬಿಡ್ರಿ ಅದ್ ಸ್ಟ್ರಗಲ್ ಇರ್ಬೇಕು, ಅದೇ ಜೀವನ. ಮನೆ ಕಟ್ಬೇಕಂತ ಡ್ರೀಮ್ ಇದೆ, ಏನೋ ಡ್ರೀಮ್ಸ್ ಇದೆ. ಸೊ ಎಲ್ಲಾನು ನಾವಿಬ್ರು ನಮ್ ಸ್ವಂತ ದುಡ್ಡಲ್ಲೇ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ನನ್ನ ಆಸೆ. ಸೊ ಅದಕ್ಕೋಸ್ಕರ ಗೈಸ್ ಕಷ್ಟ ಪಡ್ತಾ ಇರ್ತೀವಿ, ಮುಂದಕ್ಕೂ ಕಷ್ಟ ಪಡ್ತೀವಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಸಪೋರ್ಟ್ ಗೈಸ್, ನಮ್ಗೆ ಯಾರಿಲ್ಲ ಅಂದ್ರೆ ನಮ್ಗೆ ಬೇಜಾರಿಲ್ಲ, ನೀವಿಲ್ಲ ಅಂದ್ರೆ ಬೇಜಾರಾಗೈತೆ ನಮ್ಗೆ. ನೀವು ಯಾವತ್ತು ನಮ್ಗೆ ಸಪೋರ್ಟ್ ಆಗಿರ್ರಿ ಅಂತ ನಾವು ಅವಾಗಲೂ ಕೇಳೋದು, ಇವಾಗ್ಲೂ ಕೇಳೋದು. ಎಷ್ಟೋ ಜನ ಹಂಗೆ ಅನ್ಕೊಂತಾರೆ, ಏನ್ ಬರೀ ಹುಚ್ಚು ಚೆನ್ನಾಗಿ ರೀಲ್ಸ್ ಮಾಡ್ಬಿಡ್ತಾರೆ, ಇಲ್ಲ ಹುಚ್ಚು ಚೆನ್ನಾಗಿ ಬ್ಲಾಗ್ಸ್ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿರ್ತಾರೆ ನೀವು. ಬಟ್ ಆ ರೀಲ್ಸ್ ಮಾಡೋಂಗೇನು ಕಷ್ಟಪಟ್ಟಿರ್ತೀವಿ. ಕ್ಯಾಮ್ರಿಗಿರೋ ಬೆಲೆ ಯಾರಿಗೂ ಇಲ್ಲ, ಅರ್ಥ ಮಾಡ್ಕೊಳ್ಳಲ್ಲ. ಒಂದ್ ಸತಿ ನಾವು ವ್ಲಾಗ್ ನ ಫೋನ್ ಹೀಗ್ ಯೂಸ್ ಮಾಡೋದಕ್ಕಿಂತ ನಾವು ಹೀಗ್ ಯೂಸ್ ಮಾಡಿದ್ರೆ ನಮ್ ಲೈಫ್ ಚೇಂಜ್ ಆಗುತ್ತೆ ಅನ್ನೋದು 100% ನಿಜ. ಅದು ಎಲ್ಲರೂ ನಾವು ಅಷ್ಟೇ ಅಲ್ಲ, ಎಷ್ಟೊಂದ್ ಜನ ಇದು ಏನಂತಾರ ಅವ್ರಿಗೆ ಇನ್ಫ್ಲುಯೆನ್ಸರ್ ಏನು ಇವಾಗ ಅಷ್ಟೇ, ಅವ್ರೇನು ಸ್ಟಾರ್ಟಿಂಗ್ ಇಂದ ಇದಾಗಿರ್ಲಿಲ್ಲ, ಅವ್ರು ಸ್ಟ್ರಗಲ್ ಜೀವನ. ಯಾಕಂದ್ರೆ ಇವಾಗ ನಾವು ಈ ಪ್ಲೇಸ್ ಅಲ್ಲಿ ಬಂದು ಇಷ್ಟು ಖರ್ಚು ಮಾಡಿದ್ರೆ ನೀವು ನೋಡೋರು ನಿಮ್ಗೇನ್ ಬಿಡಪ್ಪ ಪ್ರಮೋಷನ್ ಅಲ್ಲಿ ದುಡ್ಡು ಬರುತ್ತೆ ಅಂತೀರಾ. ಒಂದು ಪ್ರಮೋಷನ್ ಮಾಡ್ಬೇಕಂದ್ರೆ ಎಷ್ಟು ಮೈಂಡ್ ಓಡಿಸ್ಬೇಕಲ್ಲ, ಕಾನ್ಸೆಪ್ಟ್ ಸ್ಕ್ರಿಪ್ಟ್ ಕಳಿಸ್ಬೇಕು. ಅದು ಓಕೆ ಆಗಿಲ್ಲ ಅಂದ್ರೆ ಮತ್ತೆ ಸ್ಕ್ರಿಪ್ಟ್ ಬೇರೆ ಯೋಚನೆ ಮಾಡಿ ಆಯ್ತು. ಸ್ಕ್ರಿಪ್ಟ್ ಆದ್ರೆ ಬೇಕಾದ್ರೆ ಇದು ಮಾಡ್ಬೋದು, ಚೇಂಜಸ್ ಹೇಳ್ತಾರ ಗೊತ್ತಾ. ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಕ್ ಆಗಲ್ಲ, ಅದು ರಿಸ್ಕ್. ಎಷ್ಟು ನಾನು ಮತ್ತೆ ಹೆಂಗ್ ರೆಡಿ ಆಗಿರ್ತೀನೋ ಮತ್ತೆ ನಾನು ಹಂಗೆ ರೆಡಿ ಆಗ್ಬೇಕು. ಒಂದ್ ಮಗು ಅಳ್ತಾ ಇರತ್ತೆ ಈ ಕಡೆ, ನನಗೆ ಎಷ್ಟು ಮೈಂಡ್ ಸೆಟ್ ಅಂತ. ಒಂದ್ ವಿಡಿಯೋ ಸುಮ್ನೆ ಅಲ್ಲ, ಅದ್ರಿಂದ ತುಂಬಾ ಒಂದ್ ವ್ಲಾಗ್ ಮಾಡ್ಬೇಕಾದ್ರೂ ಸುಮ್ನೆ ಅಲ್ಲ. ಅದು ಎಡಿಟ್ ಮಾಡ್ಬೇಕಾದ್ರೆ 2 hour ಸ್ಟೋರೇಜ್ ಇರಲ್ಲ ಐಫೋನ್ ಅಲ್ಲಿ. ಅದು ಡೌನ್ಲೋಡ್ ಆಗಿ ನಾವು ಅದನ್ನ ಅಪ್ಲೋಡ್ ಮಾಡಿ ಅದು ಆಂಡ್ರಾಯ್ಡ್ ಅಲ್ಲಿ ಕಳ್ಸ್ಕೊಂಡ್ರೆ ಇದು ಐಫೋನ್ ಓಪನ್ ಆಗಲ್ಲ, ಅದೊಂದು ಪ್ರಾಬ್ಲಮ್. ಹಂಗಾಗಿ ಎಲ್ಲ ರಿಸ್ಕ್ ತುಂಬಾ ರಿಸ್ಕ್ ಇರುತ್ತೆ. ಸೊ ಅನ್ಕೊಂಡಷ್ಟು ಈಸಿಯಾಗಿ ದುಡ್ಡು ಎಲ್ಲಿಂದಾನು ಬರಲ್ಲ ಗೈಸ್. ನೀವು ದುಡ್ಡನ್ನ ಸಂಪಾದನೆ ಮಾಡ್ಬೇಕಂದ್ರೆ ನೀವು ಮೈ ಬಗ್ಸಲೇಬೇಕು, ನೀವು ದುಡಿಲೇಬೇಕು, ಕಷ್ಟ ಪಡ್ಲೇಬೇಕು. ಕುಂತಿತಾವೆ ಯಾರಿಗೂ ದುಡ್ಡು ಬರಕ್ ಸಾಧ್ಯನೇ ಇಲ್ಲ. ಸೊ ನಮ್ ಖುಷಿ ನಾವು ಹೇಳ್ಕೋಬೇಕು ಅಂತ ಅನ್ನಿಸ್ತು, ನಾವು ಹೇಳ್ಕೊಂಡಿದೀವಿ. ಸೊ ನಮ್ಗೆ ಆಡಿರೋ ಮಾತುಗಳನ್ನ ಹೇಳ್ಕೊಂಡ್ರೆ, ಈಗ ನೆನ್ಸ್ಕೊಂಡ್ರೆ ಅದ್ ಹೇಳ್ಕೊಳಕ್ಕೂ ನಾಚಿಕೆ ಆಗುತ್ತೆ. ಇನ್ನ ಬಾಕಿ ಇದೆ, ಇನ್ನ ಸ್ವಲ್ಪ ನಾವು ಮಾಡಿರೋದು ಇನ್ನ ಬೇಜಾನಿದೆ ಗೈಸ್. ಇನ್ನ ಮನೆ ಕಟ್ಟಿ ನಮ್ಮ ಫ್ಯಾಮಿಲಿ ಅವ್ರೆ ಅಂತಂದ್ರೆ, ನಮ್ಮ ಫ್ಯಾಮಿಲಿ ಅಂತಂದ್ರೆ ನಾಟ್ ನಮ್ಮ ಅಮ್ಮ ಸೈಡ್. ಓಪನ್ ಆಗಿ ಹೇಳ್ತೀನಿ, ನಮ್ಮ ಅಪ್ಪನ ಫ್ಯಾಮಿಲಿ ಅವರು ಎಷ್ಟೋ ಸತಿ ಕೈ ಕೊಟ್ಟು ಹೋಗ್ಬೇಕು, ಇವಳಿಗೆ ಬುದ್ಧಿ ಬರ್ಬೇಕು, ಅವ್ನ ಏನ್ ಚೆನ್ನಾಗ್ ನೋಡ್ಕೊಂತಾನೆ, ಚಾಕ್ಲೇಟ್ಗೋಸ್ಕರ ಬಿದ್ದವಳೆ, ಎಷ್ಟೊಂದ್ ಮಾತ್ ಕೇಳಲ್ಲ ಅಂದ್ಬಿಟ್ಟವನೆ ಗೈಸ್. ಎಲ್ಲ ಮನ್ಸಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸೊ ಮನ್ಸಲ್ಲಿ ಇಟ್ಕೊಂಡಿರೋದನ್ನ ಇಲ್ಲಿ ತಲೆ ಓಡಿಸಿ ಮತ್ತೆ ಇಲ್ಲಿಂದ ಉತ್ತರ ಕೊಡ್ತೀನಿ ನಾನು ಅಷ್ಟೇ. ನಾವು ಅಷ್ಟೆಲ್ಲ ಮಾತಂದ್ರು ನಾನು ಏನು ಮಾತಾಡಿಲ್ಲ, ಕೇಳ ನಾವು ಮಾತು ಕೆಲಸ ಮಾಡ್ಬಾರ್ದು, ನಮ್ ಕೆಲ್ಸನೇ ಮಾತಾಡ್ಬೇಕು ಅಲ್ಲಿ ಅವ್ರಿಗೆ. ಅದು ನನ್ನ ಮೈಂಡ್ ಸೆಟ್. ಅದಕ್ಕೋಸ್ಕರ ಇವಾಗೆಲ್ಲ ಅವ್ರಿಗೆ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ನಾವು ಪದೇ ಅವ್ರ ಬಗ್ಗೆ ಹೇಳ್ಕೊಂಡು ನಮ್ಗೆ ಏನ್ ಮೆಂಟಲಿಟಿ ಅವ್ರದ್ದು ಹೇಳೋದು, ನಮ್ಗೆ ಯಾರ ಬಗ್ಗೆ ಹೇಳೋದ್ ಬೇಡ, ನಮ್ ಬಗ್ಗೆ ನಾವ್ ಹೇಳೋದು ಬೇಡ. ಅದು ನೆಕ್ಸ್ಟ್ ಗೈಸ್ ಅದು ಹೇಳ್ಬೇಕು ಅನ್ಕೊಂಡೆ. ನೆಕ್ಸ್ಟ್ ಅದೇನೋ ರೆಡಿ ಮಾಡ್ತಾ ಇದೀನಿ ನಾನು. ಅಲ್ಲೇ ಹೊಂಚ್ಬೇಕಂತ ಅಂದ್ರೆ ಅದು ಬೇರೆ ಆಗುತ್ತೆ, ಅದು ಬೇರೆ ಇರ್ಲಿ ಗೈಸ್. ಲೆಕ್ಕ ಹಾಕಿ ಇವಾಗ ನಾವು ತಗೊಂಡ್ರೆ ಹೇಳ್ಬಿಡೋಣ ಬಿಡು, ಅದನ್ನೇನೋ ಸುಮ್ಮನೆ ಸಸ್ಪೆನ್ಸ್ ಅಂತಲ್ಲ, ನೆಕ್ಸ್ಟ್ ಹೇಳೋಣ ಎಲ್ಲ. ಯಾಕಂದ್ರೆ ಅದು ತೋರಿಸ್ತೀನಿ ನಾನು ಲೈವ್ ಅಲ್ಲಿ ತೋರಿಸ್ತೀನಿ ನಾಳೆ. ಕಾಂಪೌಂಡ್ ಎಲ್ಲ ಹಾಕ್ತಾ ಇದೀವಿ, ಅದಕ್ಕೋಸ್ಕರ ಅಲ್ಲೇ ಹೋಗಿ ಬೇಕಾದ್ರೆ ಅಲ್ಲೇ ಪ್ರೈಸ್ ಹೇಳ್ತೀನಿ. ಅದಕ್ಕೋಸ್ಕರ ಯಾಕಂದ್ರೆ ನೀವು ನೋಡಿದ್ರೆ ಇದಕ್ಕೆ ಹಿಂಗೆ ಕೊಟ್ಟ ಅಂತ ಗೊತ್ತಾಗ್ಬೇಕಲ್ಲ ನಿಮ್ಗೂ ಇದು ಏನಿತ್ತು ಅಂತ. ಅದಕ್ಕೋಸ್ಕರ ನಾಳೆ ಅಲ್ಲೇ ಹೋಗಿ ಮೂಲ ಇಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ ಬರ್ಬೇಕು. ನಾನು ಅಲ್ಲೇ ಇರ್ತೀನಿ, ಅಲ್ಲಿಂದ ನಾನು ಹಂಗೆ ಕಂಟಿನ್ಯೂ ಆಗ್ತೀನಿ. ಮೊದಲೇ ಹೇಳಿದ್ದೀನಿ. ಮತ್ತೆ ಅಂಬಿ ಅಲ್ಲೇ ಇರ್ತೀನಿ ಸೈಟ್ ಹತ್ರ ನಾನು. ಯಾಕಂದ್ರೆ ಮುಂದೆ ನಿಂತು ಮಾಡ್ಸೋದೇ ಬೇರೆ ಇರುತ್ತೆ ಗೈಸ್. ಯಾಕಂದ್ರೆ ನಾವು ಯಾರಿಗ ಬಿಟ್ಬಿಟ್ಟು ನಾವು ಇಲ್ಲಿ ಮನೇಲಿ ಇದ್ರೆ ಅದೊಂದು ಚೆನ್ನಾಗಿರಲ್ಲ. ನಾನು ಏನು ಆಟೋದಲ್ಲಿ ಹೋಗ್ಬೇಕು, ನಾನು ಅಳಕ್ಕೆ ಏನ್ ಕಾರಣ ಅಂದ್ರೆ ಹೋಗ್ಲಿ ಬಿಡು, ಜಾಸ್ತಿ ಏನ್ ವಿಡಿಯೋ ಮಾಡ್ಕೊಳಕ್ ಹೋಗ್ಬೇಡ, ಅಲ್ಲಿ ಬಿಡ್ತಾರೆ. ನನಗೆ ಆ ಮೆಮೊರಿ ಕ್ರಿಯೇಟ್ ಆಗ್ಬೇಕು ಅಂಬಿ. ಯಾಕಂದ್ರೆ ನಾವು ಫಸ್ಟ್ ತಗೊಂತಾ ಇರೋದು ಹಂಗೆ ನಾವು. ಆಮೇಲೆ ಅವ್ರು ಅಂದಿರೋ ಮಾತುಗಳು ಅದನ್ನೆಲ್ಲ ರಿಕಾಲ್ ಮಾಡ್ಕೊಂತಾ ಇದ್ವಿ. ಆಟೋದಲ್ಲಿ ಹೇಳ್ತಾ ಇದ್ದೆ ನಾನು, ಈ ತರ ಅಂದಿರೋದ್ ಗ್ಯಾಪ್ನ ಇದ್ದೆ ನಿನಗೆ, ಇವ್ರು ಈ ತರ ಮಾತಾಡಿರೋ ನಿನಗೆ ಗ್ಯಾಪ್ನ ಇದೆಯಾ ನಮ್ ಬಗ್ಗೆ ಅಂತ ಹೇಳಿ. ಹಂಗೆ ಕಣ ನೀರ್ ಬರ್ತಾಯಿತ್ತು ನನ್ಗೆ. ಸೊ ಅದಕ್ಕೋಸ್ಕರ ಇವನಂತೂ ಎಮೋಷನ್ ಮತ್ತೆ ನನಗೆ ಹೆಂಗೆ ಅಂತಂದ್ರೆ ಅದು ಅಳು ಬರುತ್ತೆ. ಯಾಕೆ ಅಂತಂದ್ರೆ ಇವಾಗ ಚೆನ್ನಾಗಿದ್ದೀವಿ, ಲೇಡೀಸ್ ಜಾಸ್ತಿ ಅಳು ಬರುತ್ತೆ, ನಮಗ್ ಬರಲ್ಲ. ಯಾಕಂದ್ರೆ ನಮ್ಗೆ ಬಂಡೆ ಆಗ್ಬಿಟ್ಟಿದೆ ನಮ್ ಮನ್ಸೆ. ಯಾಕಂದ್ರೆ ನನ್ಗೆ ಯಾವ್ದ್ರ ಬಗ್ಗೆ ಜ್ಞಾನನೇ ಇಲ್ಲ ಇವಾಗ. ನಮ್ ಕೆಲ್ಸದ ಮೇಲೆ ಜ್ಞಾನ. ಆಡೋರು, ಕೇಳೋರು, ಬೈಕೊಳ್ಳೋರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂತ್ರೆ ನಮ್ ಲೈಫ್ನ ಇಲ್ಲೇ
ಅವ್ರು ಅಂದ್ರು ಅಂತ ಯೋಚನೆ ಮಾಡ್ಕೊಂಡು ಇಲ್ಲೇ ಆಗೋದು ಜೀವನ. ನೆಕ್ಸ್ಟ್ ಟಾರ್ಗೆಟ್ ಯೋಚನೆ ಬೇಡ ಅಂತ guys. ಇನ್ನೊಂದು ಟಾರ್ಗೆಟ್ ಬೇರೆ ಇದೆ ಗೈಸ್. ನನ್ನ ಟಾರ್ಗೆಟ್ ಮುಟ್ಟ ಗಂಟ ನಾನು ಯಾರ ಮಾತು ಕೇಳಿಸ್ಕೊಳ್ಳಲ್ಲ. ನೋಡಿದ್ದೀರಾ ನೀವ್ ಯಾವತ್ತಾದ್ರೂ ನಾವು ಒಂದೇ ಒಂದ್ ದಿವಸ ಶೋಕಿ ಮಾಡಿರೋದು, ಒಂದೇ ಒಂದ್ ದಿವಸ ನಾವು ಊಟಕ್ಕೆ ಅಂತ ಲಕ್ಷ ಖರ್ಚು ಮಾಡಿರೋದು, ಒಂದೇ ಒಂದ್ ನಾವ್ ಏನಾದ್ರು ಗ್ರ್ಯಾಂಡ್ ಆಗಿ ಮಾಡಿದೀವಿ ಅಂದ್ರೆ ಅದ್ ನನ್ ಮಗನ್ ಬರ್ತಡೆ ಒಂದೇ. ನಮ್ ಬರ್ತಡೆಗಳ ಒಂದು ಕೇಕ್ ಬಿಟ್ಟು ಬೇರೆ ಏನೂ ಸೆಲೆಬ್ರೇಟ್ ಮಾಡಿಲ್ಲ. ಬಟ್ ಈ ಸತಿ ನನ್ನ ಬರ್ಡೇಗೆ ಬೇರೆನೆ ಸ್ಪೆಷಲ್ ಇರುತ್ತೆ ಗೈಸ್. ಸೊ ಅದೇನು ಅಂತ ನಿಮ್ಗೆ ಹೇಳ್ತೀನಿ. ಸೊ ನಾನ್ ಅನ್ಕೊಂತಿದ್ದೆ ಇಷ್ಟು ದಿವಸ ಮಾಡೋಣ ಅಂತ ಅದನ್ನ, ಬಟ್ ಹಾಗೇ ಬಂದಿರ್ಲಿಲ್ಲ. ಎಲ್ಲದಕ್ಕೂ ಟೈಮ್ ಕೂಡ ಬರ್ಬೇಕು ಅಂತಾರಲ್ಲ, ಸೊ ಇದಕ್ಕೋಸ್ಕರನೇ ಅಂತ ಹೇಳಿ ಅನ್ಕೊಂತೀನಿ ನಾನು. ಕೊನೆಗೂ ಆ ಟೈಮ್ ನನ್ನ ಬರ್ಡೇ ದಿವಸ ಕೂಡ ಬಂದಿದೆ. ಸೊ ಅದೇನು ಎತ್ತಂತ ನನ್ನ ಬರ್ಡೇ ದಿವಸನೇ ನಿಮ್ಗೆ ಹೇಳ್ತೀವಿ. ಸೊ ಆಯ್ತು ಗೈಸ್, ಸಿಗೋಣ ಅಲ್ಲಿಂದ ಬಿಡ್ತೀವಿ ವಿಡಿಯೋ ಆಲ್ರೆಡಿ. ಅಷ್ಟೇ. ಓಕೆ, ನೆಕ್ಸ್ಟ್ ವ್ಲಾಗ್ ನಾವು ಹಾಕ್ಸ್ಬೇಕಾದ್ರೆ ಸಿಗ್ತೀವಿ. ಅಲ್ಲೇ ನಾನು ಸೈಡ್ ಪ್ರೈಸ್ ನ ಕೂಡ ಅವಾಗ ನಿಮಗ್ ಗೊತ್ತಾಗತ್ ನಾವ್ ಯಾಕೆ ಇಷ್ಟ ಹತ್ವಿ ಅಂತ. ಅಪ್ಪ ದೇವ್ರ ಅದ್ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾಗ, ಹುಡುಕ್ಬೇಕಾದ್ರೆ ಹೇಳ ಎಷ್ಟು ಕಷ್ಟಪಟ್ಟಿದೀವಿ ಅಂತ. ನಂದು ಒಂದೊಂದಲ್ಲ ಅಷ್ಟೇ. ನನ್ ಏನಂದ್ರೆ ಗೈಸ್, ನಾನು ಯಾವ್ದನ್ನು ಹೇಳ್ಕೊಳಲ್ಲ. ಇದೊಂದು ನಂದು ಅದು ಹುಟ್ಗುಣ ಏನೋ ಗೊತ್ತಿಲ್ಲ ಬಂದ್ಬಿಟ್ಟಿದೆ. ಇವಾಗ ನಾನು ಏನೋ ಮಾಡಿದ್ದೀನಿ, ನಾನು ಸ್ಟ್ರಗಲ್ ಬಿದ್ದಿದ್ದು ನಾನು ಹೇಳಬಾರ್ದು. ಯಾಕಂದ್ರೆ ಅದು ಬಿಟ್ಟಾಕ್ಬಿಡ್ಬೇಕು. ಯಾಕಂದ್ರೆ ಸ್ಟ್ರಗಲ್ ಬಿದ್ದಿದ್ದು ಹೇಳಿದ್ರೆ ನನ್ಗೆ ಒಂಥರ ಇಷ್ಟ ಆಗಲ್ಲ. ಅದು ಕೆಲವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ಆ ಥರ. ನಾನು ಏನೇ ಮಾಡಿದ್ರು ಏನೇ ಬಿಟ್ಟರು ನಾನು ಹೇಳಲ್ಲ, ಯಾರ ಹತ್ರ ಹೇಳಲ್ಲ. ನನಗೇನೋ ಒಳಗಡೆ ಏನಾದ್ರೂ ಹೇಳಲ್ಲ ನಾನು. ಯಾವಾಗಲೂ ಲಾಸ್ಟಾಗಿ ಅದು ಪ್ರೆಷರ್ ಆದಾಗ ಹೇಳ್ತೀನಿ. ನನಗೇನೋ ಒಂದು ಸ್ವಲ್ಪ ಏನೋ ಒಳಗೆ ಇದು ಅಳು ಅಲ್ಲ, ಆನಂದ ಬಾಷ್ಟಪ್ಪ. ನಮ್ಮ ಖುಷಿ, ನಮ್ಮ ಉತ್ತರ, ನಮ್ಮ ನಾಡ್ಕೊಂಡವ್ರಿಗೆ ನಾವು ಕೊಡ್ತಾರೋ ಉತ್ತರ ಇದನ್ನು ಸ್ಯಾಂಪಲ್ ಅಷ್ಟೇ. ಇನ್ನೂ ಕೊಡೋದು ಬೇಜಾನಿದೆ. ಸೊ ಅಷ್ಟೇ. ಸಿಗೋಣ ನೆಕ್ಸ್ಟ್. ಎಲ್ಲೋ ಏನೋ ಸಂಬಂಧ ಇಲ್ದಿರೋ ನೀವೇ ಸಪೋರ್ಟ್ ಮಾಡ್ತಾ ಇರ್ತೀರಾ. ಸಂಬಂಧ ಇರೋರೆ ಮಾತಾಡಿದಾಗ ಸ್ವಲ್ಪ ಹರ್ಟ್ ಆಗುತ್ತೆ, ಅಷ್ಟು ಬಿಟ್ರೆ ಬೇರೆ ಏನೇನ್ಕೂ ಹತ್ತಿಲ್ಲ. ಅದು ಇವಾಗ ಮುಗಿದೋಗೈತೆ. ಅದು ಚಾಪ್ಟರ್ ಮುಗಿದು ಹಾಲು ಮಗು ಇದೆ. ಅದ್ರ ಬಗ್ಗೆ ಅವ್ರ ಬಗ್ಗೆ ಯಾರ ಬಗ್ಗೆ ಯೋಚನೆ ಬೇಡ. ನಮ್ದೇನಿದೆ ನಾಳೆ ಕೆಲಸ ಮಾಡ್ಕೊಂಡು ಹೋಗೋಣ. ಸರಿ ಗೈಸ್, ನಾಳೆ ಸಿಗೋಣ. ನಾಳೆ ಡೈರೆಕ್ಟ್ ಅಲ್ಲೇ ಸಿಗೋಣ. ಡೈರೆಕ್ಟ್ ಸೈಟ್ ಹತ್ರ ನಾನೆಲ್ಲ ಪ್ರೈಸ್ ಗೀಸ್ ಎಲ್ಲ ಅಲ್ಲೇ ಹೇಳ್ತೀನಿ. ಅದು ಏನು ಇರುತ್ತೆ ಅಂತ ಹೆಂಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಖುಷಿ ಆಗುತ್ತೆ ನನಗೆ. ತೋರಿಸ್ತೀನಿ ನಾಳೆ. ಬಾಯ್ ಗೈಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಆದರೂ ನೀವು ಕೂಡ ಅಷ್ಟೇ ನಮ್ಮಿಂದ ಇನ್ಸ್ಪೈರ್ ಆಗಿ ನೀವು ಅಷ್ಟೇ ಆಡ್ಕೊಂಡವ್ರ ಮುಂದೆ ಚೆನ್ನಾಗಿ ಬದುಕಿ ತೋರಿಸಿ. ಲವ್ ಮ್ಯಾರೇಜ್ ಆಗಿದ್ರೆ ದಯವಿಟ್ಟು ಹುಡುಗಿ ಮೋಸ ಮಾಡಬೇಡಿ, ಹುಡುಗಂಗೆ ಮೋಸ ಮಾಡಬೇಡಿ. ಇಬ್ಬರು ಜೊತೆಯಲ್ಲಿ ಬದುಕಿ ತೋರಿಸಿ. ಬಿಕಾಸ್ ನೀವು ಪ್ರೀತಿ ಪಡ್ಕೋಬೇಕಾದ್ರೆ ನೀವು ಎಷ್ಟೋ ಸ್ಟ್ರಗಲ್ ಮಾಡಿರ್ತೀರ, ಅದನ್ನ ಹಿಂಗೆ ಅನ್ನೋ ಅಷ್ಟೊತ್ತಿಲ್ಲ ಹಾಳು ಮಾಡ್ಕೋಬೇಡಿ. ಸಾಧಿಸಿ ತೋರಿಸಿ, ಛಲದಿಂದ ಬದುಕಿ ಅಷ್ಟೇ. ಬಾಯ್ 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 ಬಾಯ್.